ನಮಃ. ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತನಿಗಾರತಿ ಗೆದ್ದಿವೆ. ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸ್ತುತಿಸಿ ಅಂಬುನಿಧಿಯ ಪಾದಾಂಬುಜಕ್ಕೆ ಪೋಟ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ. ಕೆಂಗಿಡಿಗಳನ್ನು ಕಂಗಳಿಲಿ ಸೂಸುದ ಕಚ್ಚೆ ಜಡಿದು ಖಡ್ಗವ ಓಂಕರಿಸುತ್ತ ಅಡಿಗಡಿಗೆ ವೀರಾವೇಶದಿಂದಲೇ ಕಡೆಯ ಭೈರವನಂತೆ ಕಥೆಯನ್ನು ತಾಳು ತಿಂತೆಂದ. ಆರಂಭಕ್ಕೆ ಮಾತನ್ನು ಕೇಳಿದಾಗ ಹೆದರುವಂತಹ ವಿಷಯವೇ ಹೌದಾದರೂ ನನ್ನನ್ನು ನೋಡಿ ಧೈರ್ಯ ತಾಳಿಕೊಳ್ಳಿ. ರಾವಣನು ಕೂಡ ನಿರೀಕ್ಷೆಯಲ್ಲಿದ್ದದ್ದು ಈ ವರ್ತಮಾನವನ್ನಲ್ಲ,
ಹಾಗೆಂದು ರಾವಣ ಹೆದರಿದ್ದಾನೆ, ಬೆದರಿದ್ದಾನೆ. ರಾವಣನ ಮುಂಭಾಗದಲ್ಲಿ ಸಭೆಯಲ್ಲಿ ಕುಳಿತಂತಹ ನೀವು ಹೆದರಿದ್ದೀರಿ ಆದ್ರೆ ಒಂದು ದೃಷ್ಟಿಯಿಂದ ಅದು ಈ ರಾವಣನ ಸೋಲೆ ಹೌದು, ರಾವಣನ ಸೋಲೆ ಹೌದು. ಯಾರು ಬಂದು ಆಡಿದ ಮಾತು ಅದು ಹೌದು. ರಣಾಂಗಣಕ್ಕೆ ರಾಮನನ್ನು ಸೋಲಿಸುವುದಕ್ಕಾಗಿ ಅಪಾರ ಭರವಸೆಯಿಂದ ಈ ರಾವಣ ಕಳುಹಿಸಿದ್ದು ಹೌದು. ನನ್ನು ದೇವಾಂತಕ ನರಾಂತಕ ಅಭೇದ್ಯರಾದಂತಹ ಪರಾಕ್ರಮದಲ್ಲಿ ಸಾಕ್ಷಾತ್ ದೇವೇಂದ್ರನಿಗೆ ಸರಿಸಮನಾದಂತಹ ಪರಾಕ್ರಮವುಳ್ಳಂತವರು ಖಂಡಿತವಾಗಿಯೂ ಗೆಲ್ತಾರೆ. ರಾಮನ ಸೇನೆಯನ್ನು ಧರಾಶಾಯಿಯಾಗಿದ್ದಾರೆ, ಜಯ ವಧುವನ್ನು ತರ್ತಾರೆ. ಈ ನಿರೀಕ್ಷೆಯಲ್ಲಿ ನಾನು ಇದ್ದದ್ದು ಹೌದಪ್ಪ, ನಾನು ಇದ್ದದ್ದು ಹೌದು. ಹಾಗೆಂದು ಯುದ್ಧ ಸಮನಿಸಿದಾಗ ಸೋಲಿಗೂ ಗೆಲುವಿಗೂ ಸಮಾನವಾದಂತಹ ಸ್ವೀಕಾರದ ಮನೋಭಾವ ನಮ್ಮಲ್ಲಿರಬೇಕಾದದ್ದು ಹೌದು. ಅವರ ರಕ್ಷಣೆಗೆ ಭಯಂಕರರಾದಂತಹ ಮಹೋದರ ಮಹಾಪಾರ್ಶ್ವರೆಂಬಂತಹ ರಕ್ಕಸರನ್ನೂ ಜೊತೆಗೆ ಕಳುಹಿಸಿದ್ದೆ. ಎಲ್ಲರೂ ಮಾಡಿದರಲ್ಲ. ಹೆದರಬೇಡಿ, ಇನ್ನೂ ಹೇಳುವುದು ಅದನ್ನೇ ನಾನು. ಅದು ಕುರಿ ಕುರಿ ಎಲ್ಲಿರುವಂತಹದ್ದು ಹೆಬ್ಬುಲಿ. ಯಾಕೆ ಹೆದರುತ್ತಿ? 4 ಮಂದಿಯನ್ನು ಧರಾಶಾಯಿಯಾಗಿಸಿದ ತಕ್ಷಣ ಇಲಿಯೊಂದು ಹುಲಿಯಾಗುವುದಕ್ಕಿಲ್ಲ, ಕುರಿಯೊಂದು ಹೆಬ್ಬುಲಿಯಾಗುವುದಕ್ಕಿಲ್ಲ. ಕಶ್ಚಿತ್ ನರನೆನಿಸಿಕೊಂಡಂತಹ ರಾಮ ಲಂಕಾಪಟ್ಟಣವನ್ನು ಮುತ್ತಿದ್ದಾನೆ. 4 ಮಂದಿ ಕಪಿಗಳ ಸಹಾಯದಿಂದ ಒಂದಿಷ್ಟು ಹಾನಿಯನ್ನುಂಟು ಮಾಡಿದ್ದಾನೆ. ಇದು ಸುಳ್ಳು. ಆದರೆ ತ್ರಿಕೂಟಾಚಲದ ಮಧ್ಯೆ ಸುಶೋಭಿಸುವಂತಹ ಸ್ವರ್ಣಮಯವಾದಂತಹ ಈ ಲಂಕಾಪಟ್ಟಣವನ್ನು ಆಳುತ್ತಿರುವಂತಹ ರಾವಣ ದಶಕಂಠ ನನ್ನ ಯೋಗ್ಯತೆ ಏನು, ಪರಾಕ್ರಮ ಏನು ಎಂಬುದನ್ನು ನೀವೊಮ್ಮೆ ಸಿಂಹಾವಲೋಕನ ಮಾಡಿಕೊಳ್ಳಬೇಕು. ಒಂದು ಕಾಲದಲ್ಲಿ ಒಂದು ತುತ್ತು ಆಹಾರಕ್ಕಾಗಿಯೂ ಅಂಡೆಲೀತಾ ಇದ್ದಂತಹ ದೀನರಾಗಿ ದೇವತೆಗಳ ಮುಂದೆ ಕೈಯೊಡ್ಡಿ ಬೇಡುವ ಸ್ಥಿತಿಯಲ್ಲಿದ್ದಂತಹ ಅರಾಜಕವಾಗಿದ್ದಂತಹ ರಾಕ್ಷಸರೆಲ್ಲ ಒಂದುಗೂಡಿಸಿ ಏಕಾಂಗಿಯಾಗಿ ತನ್ನ ಯೋಗ್ಯತೆಯಿಂದ ಭವ್ಯವಾದಂತಹ ಲಂಕಾಪಟ್ಟಣವನ್ನು ನಿರ್ಮಿಸಿ ಅಜೇಯವಾದಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಈ ರಾವಣ. ಇವನೆದುರಿಗೆ ರಾಮನೇ. ಅಷ್ಟು ಮಾತ್ರವೇ. ದೇವತೆಗಳಿರಲಿ, ಯಕ್ಷರಿರಲಿ, ಯಾರೇ ಇರಲಿ, ಈ ರಾವಣನೆದುರಿಗೆ ನಿಲ್ಲಬಲ್ಲಂತಹ ಸಮರ್ಥರು ಇಂದು ಯಾರಿದ್ದಾರೆ? ಅಷ್ಟದಿಕ್ಪಾರೆನ್ನಿಸಿಕೊಂಡವರು ಕೂಡ ಇಂದು ರಾವಣನ ಅಡಿಯಾಳುಗಳಾಗಿ ಏನಾಗಬೇಕು ಜಿಯ ಎಂಬುದಾಗಿ ಕೈ ಮುಂದೆ ಕೈ ಮುಗಿದು ನನ್ನ ಸುತ್ತಲೂ ನಿಂತಿದ್ದಾರೆ. ಅಂತಹ ರಾವಣನ ಮುಂದೆ, ಅಂತಹ ಹೆಬ್ಬುಲಿಯ ಮುಂದೆ ಈ ರಾಮ ಸರಿಸಾಟಿಯೇ. ಹಾಗಾಗಿ ಹೇಳ್ತಾ ಇದ್ದೇನೆ, ಅನ್ಯಬೇಡಿ, ಇದು ಹೆಬ್ಬುಲಿ, ಅದು ಬರೀ ಕುರಿ. ಯಾಕೆ ಹೇಳ್ತಾ ಇದ್ದೇನೆ? ಒಂದಿಷ್ಟು ಪರಾಕ್ರಮವನ್ನು ತೋರಿಸಿದಂತಹ ರಾಮ ಅವನ ಬೆಂಗಾವಲಾಗಿ ಇರುವುದು ಯಾರು? ವಾನರರಲ್ವೇ, ಕಪಿಗಳಲ್ಲಿ. ಅವರ ಹಸುವನ್ನೇನು ಮಾಡ್ತೇನೆ ಕಪಿಗದ ಸುರಣ
ಸಾಧಿಸಬೇಕು. ಇದು ನನ್ನ ಹೆಗ್ಗುರಿ, ನನ್ನ ಹೆಬ್ಬಯಕೆ. ಏರುಗತಿಯಲ್ಲೇ ಸಾಗುತ್ತಾ ಇತ್ತು ನನ್ನ ಜೀವನ ಪಥ. ಆರಂಭದಿಂದಲೂ ಅಷ್ಟೇ ಎತ್ತರೆತ್ತರಕ್ಕೆ ಏರಿ ಅಭೇದ್ಯವಾದಂತಹ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಈ ರಾವಣ. ಇಂದೀಗ ಅಂತಹ ರಾವಣ ಲಂಕಾ ಪಟ್ಟಣಕ್ಕೆ ಕಪಿಗಳ ಜೊತೆ ರಾಮ ಆಕ್ರಮಣಕ್ಕೆ ಮುಂದಾಗುತ್ತಾನೆ ಅಂತ ಆದರೆ ಇದು ಮೂರ್ಖತನವಲ್ಲದೆ ಮತ್ತೆ. ಕೇಳುವವರು, ಆಕ್ಷೇಪಿಸುವವರು ಹೇಳ್ತಾರೆ, ಶೂರ್ಪಣಕ್ಷಿಗಾದಂತಹ ಅವಮಾನಕ್ಕೆ ಪರಮಪುರುಷನಾದಂತಹ ರಾಮನ ಪತ್ನಿಯನ್ನು ಅಪಹರಿಸುವುದೇ ಸರಿ ಯಾವುದು, ತಪ್ಪು ಯಾವುದು ಇದೆಲ್ಲ ಮುಖ್ಯ. ಶೂರ್ಪಣಕ್ಷಿಯ ಹಿಂದೆ ಇರುವಂತಹದ್ದು ದಶಕಂಠನಾದಂತಹ ರಾವಣನೆಂದು ತಿಳಿದು ಕೂಡ ಆಕೆಯನ್ನು ಕೆಣಕುವುದಕ್ಕೆ ಮುಂದಾಗುವಂತಹ ಧೈರ್ಯ ಒಬ್ಬ ನರ ಮಾಡ್ತಾನೆ ಅಂತ ಆದರೆ ಈ ರಾವಣ ಸುಮ್ಮನಿರುವುದಕ್ಕಾಗುತ್ತದೆ. ಆ ಕಾರಣಕ್ಕೆ ಆಕೆಯನ್ನು ಅಪಹರಿಸಿ ತಂದಿದ್ದೇನೆ. ವಿರಹ ವ್ಯಥೆಯಿಂದ ಬಳಲಿ ಬೆಂಡಾಗಿ ಸೋತು ಆ ರಾಮ ಹಸುವನ್ನು ನೀಗಬೇಕೆಂಬುದು ನನ್ನ ಹೆಬ್ಬಯಕೆಯಾಗಿತ್ತು. ಅದಾಗಲಿಲ್ಲ. ಮುಂದೆ ಬಂದ ಯಾರ ಜೊತೆ ಸೇರಿಕೊಂಡ? ಕಪಿಗಳು. ಒಬ್ಬನಿಗೆ ಬೆಂಗಾವಲಾಗಿ ಯಾರು ಬರ್ತಾರೆ, ಯಾರು ನಿಲ್ತಾರೆ ಎಂಬುದರಿಂದಲೇ ಅವನ ಯೋಗ್ಯತೆ ನಿರ್ಣಯವಾಗುತ್ತದೆ. ಒಬ್ಬ ನರನಿಗೆ 4-6 ಮಂದಿ ಆಡುವಂತೆ ಅವತಾರಿ ಪುರುಷನಿಗೆ ಎಕ್ಕಶ್ಚಿತ್ ಮಂಗಗಳು ಬೆಂಗಾವಲಾಗಿ ನಿಲ್ಲಬೇಕೆ? ಹಾಗಾದ್ರೆ ಅವನ ಯೋಗ್ಯತೆ ಏನು? 4-6 ಮರದಿಂದ ಮರಕ್ಕೆ ಹಾರುವ ಮಂಗಗಳು ಬೆಂಗಾವಲಾಗಿ ನಿಲ್ಲುವಷ್ಟೇ ಅವನ ಯೋಗ್ಯತೆ ಎಂಬುದು ಸ್ಫುಟವಾಗುತ್ತದೆ. ದೇವತೆಗಳು ಅಷ್ಟ ದಿಕ್ಪಾಲಕರು ರಾವಣನಿಗೆ ಯಾವ ರೀತಿಯಾಗಿ ಆಳುಗಳಾಗಿ ನಿಂತರೋ ಆ ರೀತಿ ರಾಮನಿಗೊಬ್ಬನು ಇಲ್ಲವಲ್ಲ. ಹಾಗಾದ್ರೆ ಯಾವ ಕಪಿಗಳ ಬೆಂಗಾವಲನ್ನು ಪಡೆದು ರಾಮ ಬಂದಿದ್ದಾನೋ ಅಂತಹ ಬೆಂಗಾವಲಾಗಿ ನಿಂತಹ ಅಷ್ಟು ಕಪಿಗಳ ಪ್ರಾಣವನ್ನು ಹೀರಿ ಅವರ ಸೈನ್ಯವನ್ನು ನಾನು ನಿರ್ನಾಮ ಮಾಡ್ತೇನೆ. ಅಷ್ಟು ಮಾತ್ರವಲ್ಲ, ಕೊನೆಗುಳಿಯುವುದು ಯಾರು? ರಾಮನಲ್ಲವೇ. ಇಂದು ರಾಮನ ರಣದಿಗಳ ಹದೆ ತಂದೆ ತಾಯಿಗಳಿಗೆ ಜನಿಸಿದ ಕಂದ ಅಲ್ಲ. ಯಾವಾತ ರಾಮನಿಂದಾಗಿ ಅಭೇದ್ಯವಾದಂತಹ ಲಂಕಾ ಪಟ್ಟಣದ ಬೀದಿಗಳಲ್ಲೂ ಕೂಡ ಭಯದ ಭೀತಿಯ ವಾತಾವರಣ ಮೂಡಿದೆಯೋ ಅದಕ್ಕೆ ಕಾರಣನಾದಂತಹ ರಾಮನಿಗೆ ಸರಿಯಾದ ಗತಿಯನ್ನು ಕಾಣಿಸುವುದಕ್ಕಾಗಿ ಪರಾಕ್ರಮಿಯಾದಂತಹ ದಶಕಂಠನಾದಂತಹ ಈ ರಾವಣನೇ ರಣರಂಗಕ್ಕೆ ಧುಮುಕುವಂತಹ ಸ್ಥಿತಿ ಕ್ಷಣ ನಿರ್ಮಾಣವಾಗಿದೆ. ಒಂದು ವೇಳೆ ನಾನು ರಣರಂಗಕ್ಕೆ ಇಳಿದದ್ದೇ ಹೌದಾದಲ್ಲಿ ಈ ರಾಮ ನನ್ನ ಮುಂದೆ ಎಷ್ಟರವನು ಎಂಬುದನ್ನು ಲೋಕದ ಮುಂದೆ ನಾನು ತೋರಿಸಿಕೊಡುತ್ತೇನೆ. ಲೋಕಾದ್ಯಂತ ಹೆಚ್ಚೇಕೆ ಕೆಲವು ದಿವಸಗಳಿಂದ ಲಂಕಾ ಪಟ್ಟಣದಲ್ಲೂ ಕೂಡ ರಾಮ ಭಜನೆಯನ್ನು ಆರಂಭಿಸಿದವರಿದ್ದಾರೆ ಎಂಬುದು ನನಗೆ ತಿಳಿದು ಬಂದಿದೆ. ರಾಮ ಭಜನೆಯನ್ನು ನಿಲ್ಲಿಸಿ ರಾವಣನ ಭಜನೆ ಆರಂಭವಾಗುವಂತೆ ಅಲ್ಲಲ್ಲಿ ದಶಕಂಠನಾದಂತಹ ರಾವಣನ ಮಂದಿರ ನಿರ್ಮಾಣವಾಗುವಂತೆ ನಾನು ಮಾಡುತ್ತೇನೆ. ಒಂದು ವೇಳೆ ರಾಮನನ್ನು ಕೊಲ್ಲುವುದಕ್ಕೆ ನಾನು ಅಸಮರ್ಥನಾದರೆ ತಂದೆ ತಾಯಿಯರಿಗೆ
ಜನಿಸಿದವ ನಾನಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಧೈರ್ಯದ ಮಾತುಗಳನ್ನೇನೋ ಸಭೆಯಲ್ಲಿ ಆಡಿದೆ. ಹೌದು. ಹಾಗೆಂದು ಆಂಗಿಕ ಅಭಿನಯದ ಮೂಲಕವೂ ನನ್ನ ಧೈರ್ಯವನ್ನು ತೋರ್ಪಡಿಸುವುದು ಮುಖ್ಯ ಈ ದಾನವರ ಮುಂದೆ. ಇಲ್ಲ ಅಂತಾದರೆ ಮೂರ್ಖರಾದಂತಹ ದಾನವರು ನನ್ನ ಮಾತುಗಳಲ್ಲಿ ವಿಶ್ವಾಸ ಪಡ್ತಾರೋ ಇಲ್ವೋ. ಆ ಕಾರಣಕ್ಕೆ ಈ ರಾವಣ ಎದೆಗುಂದಿಲ್ಲ, ಧೈರ್ಯ ಕುಂದಿಲ್ಲ ಎಂಬುದನ್ನು ಸಭಾ ಮಧ್ಯದಲ್ಲಿ ಪ್ರಕಟಗೊಳಿಸುವುದಕ್ಕಾಗಿ ಇದು ದಪ್ಪವಾಗಿ ಮೂಡಿಸಿದಂತಹ ಈ ಮೀಸೆಯ ಮೇಲೆ ಕೈ ಎಣ್ಣಿಕ್ಕಿ ನಸುನಗೆಯನ್ನು ಬೀರ್ತೇನೆ. ಏನಾಗುತ್ತದೋ ನೋಡೋಣ, ಏನಾಗುತ್ತದೋ. ಏನು ತಗೊನೆ ಮೀಸೆಗಳ ತಿರುಹುತ ಧನುಜಪತಿ ನಿಂದಿರಲು ಕಾಣುದ ಅನಗಮತಿ ಅತಿ ಕಾಯನಗುದೆಲ್ಲನು ಪಿತಂಗೆ ತಂದೆಯವರೇ, ಮಗನೇ, ಏತಕ್ಕೆ ಮರುಳಾದೆ ತಾತ ಆ ಆ ಏತಕ್ಕೆ ಮರುಳಾದೆ ತಾತ ಯಾಕೆ? ರಘುನಾಥನೊಡಲಗವೆ ಲೋಕವಿಖ್ಯಾತ ರಘುನಾಥನೊಡಲಗವೆ ಲೋಕವಿಖ್ಯಾತ ಸಕಲ ಲೋಕೈಕ ನಾಯಕನು ಸರ್ವಾತ್ಮಕನು ಸರ್ವರ ರಕ್ಷಿಸುವ ದೈವನವನು ಸಕಲ ಲೋಕೈಕ ನಾಯಕನು ಸರ್ವಾತ್ಮಕನು ಸರ್ವರ ರಕ್ಷಿಸುವ ದೈತ್ಯದವನು ಏತಕ್ಕೆ ಮರುಳಾದೆ ತಾತ ರಘುನಾಥನೊಡಲಗವೆ ಲೋಕವಿಖ್ಯಾತ ತಾತ ತಾತ ತಂದೆಯವರೇ, ವತ್ಸ ಅತಿಕಾಯ, ಮೊತ್ತ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಮಗನೇ. ಏನು ತಮ್ಮದಾದಂತಹ ಕೊನೆಯ ಮೀಸೆಗಳನ್ನು ತಿರುಗುತ್ತಾ ಒಂದು ದೊಡ್ಡದಾದಂತಹ ಘೋಷಣೆಯನ್ನೇ ಮಾಡಿದವರು ನೀವಿದ್ದೀರಿ. ಹಾ ನಾವು ನಿಮ್ಮಿಂದ ಕಲಿತವರು ಹೆಚ್ಚಲ್ಲ. ಹಾ ಆದರೆ ಇಂದು ಹ್ಮ್ ನೀವು ಕಲಿಸಿದ್ದನ್ನು ತೋರಿಸಿಕೊಡುವಂತಹ ಸಮಯವನ್ನು ನೀವೇ ತಂದೊಡ್ಡಿದ್ದೀರಿ. ಹಾ ಯಾಕೆ 50 ದಶಲಕ್ಷ ವರ್ಷಗಳ ಕಾಲ ಈ ಜಗತ್ತನ್ನು ಆಳಿದವರು ಹಾಗೂ ನೋಡಿದವರು ನೀವಿದ್ದೀರಿ. ನಿಜ. ಆದರೆ ಇಂದು ಯಾಕೆ ಹೀಗೆ ಆಗಿ ಹೋದಿರಿ? ಏತಕ್ಕೆ ಮರುಳ ಹೇ ತಾತ? ಮರುಳಾಗಿದ್ದೀನಿ. ಹೌದು. ನೀವು ಯಾರು? 4 ವೇದ, 18 ಪುರಾಣ, 94 ತತ್ವಗಳನ್ನು ಬಲ್ಲವರಿದ್ದೀರಿ. ಆದರೆ ರಾಜ್ಯಭಾರವನ್ನು ಕೂಡ ಮಾಡಿದ್ದೀರಿ. ಚತುರ್ದಶ ಭುವನ ದಲ್ಲನ ಎಂಬಂತಹ ಹೆಸರನ್ನು ಪಡೆದಿದ್ದೀರಿ ತಾವು. ಆ ನೆಗಳತೆಗೆ ಪಾತ್ರನಾದವನು ಹೌದು. ಆದರೆ ಇಂದು ಅದನ್ನೆಲ್ಲವನ್ನು ನೀವು ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬರುತ್ತಾ ಇದ್ದೀರಿ. ರಘುನಾಥನಲ್ಲಿ ಕಲಹವನ್ನು ಗೈದಿದ್ದೀರಲ್ಲವೇ? ಹೌದು. ಆದರೆ ನಿಮಗೆ ರಾಮನ ಮಹಿಮೆಯನ್ನು ತಿಳಿಯಲು ಆಗಲೇ ಇಲ್ಲವೇ? ಯಾರು ರಾಮ?
ಸಾಮಾನ್ಯನಲ್ಲವನು, ಹ್ಮ್ ಮುಕ್ತಿದಾಯಕನು, ಓಹೋ ಸರ್ವಾತ್ಮಕನು, ಆ ಎಲ್ಲರನ್ನು ರಕ್ಷಿಸುವಂತಹ ದೇವ ಅವನು. ಆ ಅಂಥವನ ಒಡನೆ ಕಲಹವನ್ನು ಗೈದಿದ್ದರಲ್ಲವೇ ಆ ನಿಮ್ಮನ್ನು ಏನು ಅನ್ನಬೇಕು? ಆ ಅಷ್ಟೂ ಅಲ್ಲದೆ ತಮ್ಮ ಕೊನೆಯ ಮೀಸೆಗಳನ್ನು ತಿರುಗುತ್ತಾ ಇದ್ದೀರಲ್ಲವೇ? ಹ್ಮ್ ಇಲ್ಲಿ ನಿಮ್ಮ ಮಕ್ಕಳಾದಂತಹ ಅತಿಕಾಯ ಎಲ್ಲರೂ ಇನ್ನು ಬದುಕಿಯೇ ಇದ್ದಾರೆ. ಹ್ಮ್ ನಾವಿರುವಾಗ ನಿಮ್ಮದು ಹೇಗೆ ಕೊನೆಯ ಮೀಸೆ ಆಗುತ್ತದೆ? ಹ್ಮ್ ಆದರೆ ಈಗ ಯುದ್ಧ ಮಾಡುವಂತಹ ಸಮಯವಲ್ಲ. ಹ್ಮ್ ನಿಮ್ಮ ಬುದ್ಧಿ ಏನೋ ಕುಂದಿ ಹೋಗಿದೆ ಎಂಬುದು ನನಗೆ ತಿಳಿಯುತ್ತಾ ಇದೆ. ಆ ಅದಕ್ಕಾಗಿ ರಾಮನ ಬಲ ನಿಮಗೆ ಇನ್ನೂ ಗೊತ್ತಿಲ್ಲ. ಆ ರಾಮನ ಬಲ ಏನೆಂಬುದು ತಿಳಿಯಬೇಕು. ಆ ಕಡುಗನ ಕರನೆಲ್ಲಿ ಹೋದ? ಓಹೋ ಕಡುಗಲಿ ಖರನೆಲ್ಲಿ ಪೋದ ಆ, ಆ, ಕಡುಗಲಿ ಖರನೆಲ್ಲಿ ಪೋದ ಎಲ್ಲಿ ಹೋದ? ಹಿಂದೆ ಅಡವಿಯೊಳ್ ವೀರ ವಿರಾಧನೆನಾದ ಹಿಂದೆ ಅಡವಿಯೊಳ್ ವೀರ ವಿರಾಧನೆನಾದ ಬಿಡದೆ ಯೋಚಿಸಿ ನೀನೆ ನೋಡು ಆಲೋಚಿಸಿದಂತೆ ಬಿಡದೆ ಯೋಚಿಸಿ ನೀನೆ ನೋಡು ಜಗದೊಡೆಯ ರಾಮನ ಕೆಣಕಲು ಬಂತು ಕೇಳು ಕಡುಗಲಿಗರಲ್ಲಿ ಹೋದ ಹಿಂದೆ ಅಡವಿಯೊಳ್ ವೀರ ವೀರನಾದ ಆ ತಾತ ಜನಕ, ವತ್ಸ ರಾಮನ ಪರಾಕ್ರಮನ ಬಗ್ಗೆ ನಿಮಗೆ ಗೊತ್ತಿಲ್ಲವೇ? ಹಾ ನಿಮಗೆ ಉದಾಹರಣೆ ರೂಪವಾಗಿ ಹೇಳುವುದಾದರೆ ಏನು ಉದಾಹರಣೆ? 64,000 ದಾನವರು ಏನಾಗಿ ಹೋದರು? ಹಾ ಖರ, ದೂಷಣ, ತ್ರಿಶರಾದಿಗಳು ಹಿಂದೆ ಕಾನನದಲ್ಲಿ ಹತರಾಗಿ ಹೋಗಲಿಲ್ಲವೇ ರಾಮನ ಕೈಯಿಂದ? ಹಾ ಬಾಣದ ಮೂಲಕ ಅವರನ್ನು ಕೊಂದು ಹಾಕಿದರು. ಹ್ಮ್ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಮಂತ್ರದಿಂದ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಬಲ್ಲಂತಹ ಶಕ್ತಿ ಅದು ರಾಮನಲ್ಲಿದೆ. ಹ್ಮ್ ಇದನ್ನು ಧೀಶಕ್ತಿ ಎನ್ನುವುದು, ಹ್ಮ್ ಪ್ರಾಕೃತಿಕ ಶಕ್ತಿ ಎನ್ನುವುದು, ಹ್ಮ್ ದೈವ ಬಲ ಎನ್ನುವುದು ಹ್ಮ್ ಯಾವುದು ಹೇಳಿದರೂ ಹೊಗಳಲು ಸಾಧ್ಯವಿಲ್ಲದಷ್ಟು ಅವನ ಪರಾಕ್ರಮ ಇದೆ. ಹಾ ಅದನ್ನು ತಿಳಿಯದೆ ನೀವು ಅವಲೋಕಿಸಿಯನ್ನು ನೋಡಬೇಕು. ಹಾ ಇಷ್ಟು ಪರಾಕ್ರಮ ಇರುವವನಲ್ಲಿ ನಾವು ಯುದ್ಧ ಮಾಡುತ್ತಿದ್ದೇವೆ. ಹ್ಮ್ ಆಗಲಿ ಯುದ್ಧ ಆಗುತ್ತಾ ಇದೆ. ಹ್ಮ್ ಎಷ್ಟೋ ದಿವಸದಿಂದ ಇಲ್ಲಿ ಯುದ್ಧ ನಡೆಯುತ್ತಾ ಇದೆ ನಮ್ಮ ಲಂಕಾ ಸಾಮ್ರಾಜ್ಯದಲ್ಲಿ. ಹಾ ನಮಗೆ ಯಾವುದರ ಬಲ? ಹ್ಮ್ ಹಣದ ಬಲ, ಹ್ಮ್ ರಾಜ್ಯಭಾರದ ಬಲ, ಹ್ಮ್. ಆ ಬಲ ಈ ಬಲ ಎಲ್ಲ ಬಲವೂ ನಮ್ಮಲ್ಲಿ ಇದೆ. ಹಾ ಆದರೆ ರಾಮನಲ್ಲಿರುವುದು ಹ್ಮ್. ಸ್ವತಃ ದೈವದಿಂದ ಬಂದಂತಹ ದೈವ ಬಲ ಇದೆ. ಓಹೋ ನಮ್ಮ ಕಡೆಯಲ್ಲಿಯೂ ಇದೆ. ಹಾ. ಆದರೆ ನೋಡಲಿಲ್ಲವೇ ಹಾ. ಎಷ್ಟೆಷ್ಟೇ ಬಲಗಳಿದ್ದರೂ ಹಾ ಏನಾಗಿ ಹೋಯಿತು? ಹ್ಮ್ ಸೋಲನ್ನು ಕಂಡವನು ರಾಮನಲ್ಲ, ನಾವು ಸೋಲನ್ನು ಕಂಡದ್ದು ಎಂಬುದು ಇನ್ನೂ ನಿಮಗೆ ತಿಳಿಯಲಿಲ್ಲವೇ? ಹ್ಮ್ ಇಷ್ಟನ್ನು ಕಂಡ ಮೇಲೂ ನಿಮಗೆ ಇನ್ನೂ ತಿಳಿಯಲಿಲ್ಲ ಎಂದಾದರೆ ಹಾ ಈ ಯುದ್ಧ ಯಾತಕ್ಕಾಗಿ ನಡೆಯುತ್ತಾ ಇರುವುದು? ಹಾ ಸೀತೆಗಾಗಿ ಅಲ್ಲವೇ? ಮಗನೇ ಅತಿಕಾಯ, ಬಹಳಷ್ಟು ಮಾತುಗಳನ್ನಾಡ್ತಿ. ಹ ನನ್ನ ಮುಂದೆ ಬಂದಿದ್ದಿ ಹ್ಮ್ ಕೇಳೋಣ ಅಂತ ನಾನು ಭಾವಿಸಿದ್ರೆ ನೀನು ಹೇಳುವುದು ಏನು? ಆ ರಘುನಾಥ, ಆ ರಾಮ ಅಂಥವನು ಇಂಥವನು. ಹ್ಮ್ ಮಗನೇ ಅತಿಕಾಯ, ಜನಕ, ಒಂದು ವಿಷಯವನ್ನು ನೀನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಏನು? ತ್ರಿಮೂರ್ತಿಗಳೆನಿಸಿಕೊಂಡವರು ಬ್ರಹ್ಮ ವಿಷ್ಣು ಮಹೇಶ್ವರರು. ಹ ನಿನ್ನಪ್ಪನಾದಂತಹ ಈ ದಶಕಂಠ ರಾವಣ ಹ್ಮ್ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಬ್ರಹ್ಮದೇವನಿಂದಲೇ ಅವರ ಬಲವನ್ನು ಪಡೆದಿದ್ದಾನೆ ಎಂಬುದನ್ನು ನೆನಪಿಟ್ಟುಕೋ. ಹ
ಅದು ಎಂತಹ ಬಲ! ಯಾರಿಂದಲೂ ಮರಣ ಬಾರದ ತೆರ ವರವನ್ನು ಪಡೆದಿದ್ದೇನೆ. ಹ, ಮಾನವರಿಂದ ಬೇಡ ಅಂತ ಕೇಳಲಿಲ್ಲ. ಯಾಕೆ? ಯಾಕೆ? ಹುಲಿಗೆ ಸಮಾನ. ಹುಲಿ? ವೀರಾಧಿವೀರದಂತಹ ಈ ರಾವಣನಿಗೆ ಸಾಮಾನ್ಯ ಮನುಷ್ಯನೊಬ್ಬ ಎದುರಾಗುವುದುಂಟೆ. ಈ ಕಾರಣಕ್ಕೆ ಕೇಳಲಿಲ್ಲ. ಆದರೆ ಈಗ ನಿಮಗೆ ಕಾಣುವುದಿಲ್ಲವೇ? ಹಾ, ಆ ವರವೊಂದನ್ನು ಬೇಡಿದ್ದರೆ ನಿಮಗೆ ದೊರಕುತ್ತಿತ್ತು. ಹಾ. ಆದರೆ ಈಗ ಇಲ್ಲ ಮನುಜರಿಂದಲೇ ಮಗನೇ, ಸೋಲು. ಕೇಳು ಮಗನೇ, ಕೇಳು. ಅಷ್ಟು ಮಾತ್ರವಲ್ಲ, ತ್ರಿಮೂರ್ತಿಗಳಲ್ಲಿ ಇನ್ನೋರ್ವನಾದಂತಹ ಸಾಕ್ಷಾತ್ ಪರಮೇಶ್ವರ ಹ, ಅವನು ವಾಸ ಮಾಡ್ತಾ ಇದ್ದಂತಹ ರಜತಾದ್ರಿಯನ್ನೇ ಈ ಬಾಹುಗಳಿಂದ ಎತ್ತಿ ಅವನ ಅನುಗ್ರಹಕ್ಕೆ ಪಾತ್ರನಾಗಿ ಏನನ್ನು ಪಡೆದಿದ್ದೇನೆ ನೋಡು. ಇದೋ ಮಂದಹಾಸವನ್ನು ಬೀರುತ್ತಿರುವಂತಹ ಈ ಚಂದ್ರಹಾಸವನ್ನೊಮ್ಮೆ ಝಳಪಿಸಿದೆ ಅಂತಾದ್ರೆ ಹ, ವೈರಿಗಳ ಎದೆಯಲ್ಲಿ ಎಂಥವೇ ಆಗಲಿ ನಡುಕ ಉಂಟಾಗುತ್ತದೆ. ಇನ್ನೂ ವಿಷ್ಣು ಸ್ಥಿತಿಕಾರಕನಾದಂತಹ ವಿಷ್ಣುವಿನ ಬಳಿಗೆ ನಾನು ಹೋಗಲಿಲ್ಲ. ಯಾಕೆ? ಅದನ್ನು ನೀ ತಿಳ್ಕೊಳ್ಬೇಕು. ಯಾಕೆ ಹೋಗಲಿಲ್ಲ? ವಿಷ್ಣುವಿಗೆ ಸರಿಸಮನಾದ ಸ್ಥಾನದಲ್ಲಿ ನಿಲ್ಲಬಲ್ಲವನು ನಿನ್ನಪ್ಪ ರಾವಣ, ನಿಲ್ಲಬಲ್ಲವ. ವಿಶಾಲವಾದಂತಹ ಲಂಕಾ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಹ, ಯಾವ ನಿಮ್ಮ ಮಹಾವಿಷ್ಣು ಮಾಡ್ತಾ ಇದ್ದಾನೋ ಸ್ಥಿತಿಯ ಕಾರ್ಯ, ಆ ಕಾರ್ಯವನ್ನು ನಿನ್ನಪ್ಪನಂತಹ ರಾವಣ ಮಾಡ್ತಾ ಇದ್ದಾನೆ. ಹೌದು. ದೇವಲೋಕದ ದೇವೇಂದ್ರನಿರಲಿ, ಅಷ್ಟ ದಿಕ್ಪಾಲಕರೇ ಇರಲಿ, ರಾವಣನಿಗೆ ಅಡಿಯಾಳುಗಳಾಗಿ ಲೋಕದ ವ್ಯವಹಾರಕ್ಕೆ ಪೂರಕವಾಗಿ ಇಂದು ನಿಂತಿದ್ದಾರೆ ಅಂತ ಆದರೆ ವಿಷ್ಣುವಿನ ಸ್ಥಾನದಲ್ಲಿರುವವನು ರಾವಣ. ಅವನ ಅನುಗ್ರಹ ನಮಗೆ ಬೇಕಾಗಿಲ್ಲ. ನೀನು ಮತ್ತೆ ಹೇಳ್ತಿ ರಾಮದೇವರು ರಾಮನಂಥವನು ನಂಬುವುದಕ್ಕೂ ವಿಶ್ವಾಸ ತಾಳುವುದಕ್ಕೂ ಸರಿಯಾದಂತಹ ಆಧಾರವನ್ನು ನೋಡಬೇಕು ಮಗನೇ, ಆಧಾರವನ್ನು ನೋಡಬೇಕು. ಕೊಟ್ಟೆನಲ್ಲವೇ? ಜಗತ್ತಿನಲ್ಲಿ ನಾನೇ ದೇವರು ಅಂತ ಹೇಳುವವರು ಒಬ್ಬರಲ್ಲ, ಇಬ್ಬರಲ್ಲ, 100 ಮಂದಿ ಇರಬಹುದು. ಹ, ಒಬ್ಬ ದೇವರಲ್ಲ ಎನ್ನುವುದಕ್ಕೆ ನಾನು ದೇವರು ಎನ್ನುವುದೇ ಸಾಕ್ಷಿ. ರಾಮ ರಾಮ ಅಂತ ಹೇಳ್ತಾ ಇದ್ದೆ. ಅಯೋಧ್ಯೆಯಲ್ಲಿ ಯಾವಳೋ ಹೇಳಿದಳು ಎಂಬ ಕಾರಣಕ್ಕೆ ನಿರ್ಣಯವಾಗಿದ್ದಂತಹ ಪಟ್ಟಾಭಿಷೇಕವನ್ನು ತ್ಯಜಿಸಿ ಅಷ್ಟು ರಾಜ್ಯವನ್ನು ಪ್ರಜೆಗಳನ್ನು ಅರಾಜಕವನ್ನಾಗಿಸಿ ಪರಮ ಪೂಜ್ಯರೆನಿಸಿಕೊಂಡಂತಹ ಆತನ ತಂದೆಯ ಮರಣಕ್ಕೆ ಕಾರಣನಾದಂತಹ ಒಬ್ಬ ರಾಮ ನಿನಗೆ ಅಲ್ಲ ನಿಮಗೆಲ್ಲ ದೇವರಾಗಿ ಕಾಣ್ತಾರೆ. ಸರ್ವಶಕ್ತ ಸರ್ವವ್ಯಾಪ್ತ ಅಂತ ನೀವೆಲ್ಲ ನಂಬುವಂತಹ ರಾಮ ಈ ರಾವಣ ಸನ್ಯಾಸಿ ವೇಷವನ್ನು ತಾಳಿ ಅವನ ಪತ್ನಿಯಾದಂತಹ ಸೀತೆಯನ್ನು ಅಪಹರಿಸುವ ಕಾಲಕ್ಕೆ ಎಲ್ಲಿ ಹೋಗಿದ್ದ ಅದನ್ನಾದರೂ ಯೋಚಿಸಬೇಡವೆ? ಮಾಯೆ, ನಿಮ್ಮ ಮಾಯೆಯಿಂದಾಗಿಯೇ ಅವನು ಸ್ವರ್ಣ ಜಿಂಕೆಯನ್ನು ತರುವುದಕ್ಕಾಗಿ ಹೋಗಿದ್ದ. ಹೌದಲ್ಲ ಅತಿಕಾಯ? ಜನಕ, ಇಷ್ಟೆಲ್ಲ ಸಮಸ್ಯೆ ಇದೆ. ಲಂಕಾಪಟ್ಟಣ ನಾಶವಾಗುತ್ತಾ ಇದೆ. ನೀವು ಕಟ್ಟಿದಂತಹ ಅಭೇದ್ಯವಾದಂತಹ ಲಂಕಾ ಸಾಮ್ರಾಜ್ಯ ಪತನವಾಗುತ್ತಾ ಇದೆ ಎಂಬುದನ್ನು ಎಳೆಯಾಗಿ ಬಿಚ್ಚಿಟ್ಟಂತಹ ನೀನು ಈ ಸಮಸ್ಯೆಗೆ ಪರಿಹಾರವಾಗಿ ಏನನ್ನು ಹೇಳ್ತಾ ಇದ್ದೀ? ಸೀತೆಯನ್ನು ರಘುವರನಿಗಿತ್ತು ಸೀತೆಯನ್ನು ರಘುವರನಿಗಿತ್ತು ಅನುಜಾತನಾದ ವಿಭೀಷಣನ ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲ್ಲಿ ಕರೆತಂದು ಸಂಪ್ರೀತಿಯಲ್ಲಿ ಕರೆತಂದು ರಾಜ್ಯವನಾಳುವುದು ಸುಖದಿ ಸಂಪ್ರೀತಿಯಲ್ಲಿ ಕರೆತಂದು ರಾಜ್ಯವನಾಳುವುದು ಸುಖದಿ ತಾತ
ನಿಮಗೆ ಪರಿಹಾರವನ್ನು ಹೇಳಬೇಕಲ್ಲವೇ ನಾನು? ನೀನೇ ತಿಳಿಸಿದಂತಹ ಸಮಸ್ಯೆ, ನೀನು ಭಾವಿಸಿದ ಸಮಸ್ಯೆ, ಹ, ನೀನು ಭಾವಿಸುವ ಉತ್ತರ, ಪರಿಹಾರ ಏನು ಹೇಳು ನೋಡ್ತೇವೆ. ಉತ್ತರ ಏನು ಹೇಳಬೇಕು? ಏನು? ಯುದ್ಧ ಯಾತಕ್ಕಾಗಿ ನಡೆಯುತ್ತಾ ಇರುವುದು? ಯಾತಕ್ಕಾಗಿ? ಸೀತೆಗಾಗಿ. ಹಾ ಆ ಸೀತೆಯನ್ನು ನೀವು ಮಾಯದಿಂದ ತಂದಿರಿ, ಹಾ ತಂದು ಅಶೋಕವನದಲ್ಲಿ ಇರಿಸಿದ್ದೀರಿ. ಹಾ ಆದರೆ ಆ ಸೀತೆಯನ್ನು ಪುನರಪಿ ರಘುರಾಮನಿಗೆ ಇತ್ತು ಹಾ ನಿಮ್ಮ ತಮ್ಮನಾದಂತಹ ಮಹಾರಾಜಕಾರಣಿಯಾದಂತಹ ಹಾ ವಿಭೀಷಣ ದೇವನನ್ನು ಸಂಪ್ರೀತಿಯಿಂದ ಒಪ್ಪಿಕೊಂಡು ಬಾಳಬೇಕು. ಹಾ ಇಲ್ಲಿಯೂ ಒಂದು ಮರ್ಮವಿದೆ, ಏನು ಗೊತ್ತೇ? ಏನದು? ಈ ಹಿಂದೆ ಹಾ ಮಧುಪುರದ ದಾನವಾದಂತಹ ಮಧು ಹಾ ಎಂಬವನು ನನ್ನ ಅಜ್ಜಿಯ ತಂಗಿಯ ಮಗಳಾದಂತಹ ಕುಂಬಿನಸಿಯನ್ನು ಎಳೆದೊಯ್ದಂತಹ ಸಮಯ ಹಾ ನೀವು ದಿಗ್ವಿಜಯಕ್ಕಾಗಿ ಹೋದವರು. ಹ್ಮ್ ಆಗ ನಾನು ಕೂಡ ನಿಮ್ಮ ಹಿಂದೆ ಬೆಂಗಾವಲಾಗಿ ಬಂದಿದ್ದೆ. ಹಾ ಆಗ ನನ್ನ ತಮ್ಮನಾದಂತಹ ಇಂದ್ರಜಿತು ಹ್ಮ್ ಅವನು ಯಾಗದೀಕ್ಷಿತನಾಗಿದ್ದ. ಹ್ಮ್ ವಿಭೀಷಣ ತಪಸ್ಸು ಮಾಡುತ್ತಿದ್ದ, ಕುಂಭಕರ್ಣ ನಿದ್ರೆಗೆ ಜಾರಿ ಹೋಗಿದ್ದ. ಹಾ ಆದರೆ ನೀವು ವಿಷಯವನ್ನು ತಿಳಿದಿರಿ, ಹ್ಮ್ ದಿಗ್ವಿಜಯವನ್ನು ನಿಲ್ಲಿಸಲಿಲ್ಲ. ಹ್ಮ್ ನೇರವಾಗಿ ಮಧುಪುರದ ದಾನವನ ಅರಮನೆ ಹತ್ರ ಹೋದಿರಿ. ಹಾ ಅಲ್ಲಿ ಘೋರವಾದಂತಹ ಸಂಗ್ರಾಮವೇ ನಡೆಯಿತು. ಹ್ಮ್ ಇನ್ನೇನು ನೀವು ಮಧುದಾನವನ ಶಿರವನ್ನು ಛೇದಿಸಲು ಹೊರಟಂತಹ ವೇಳೆಯಲ್ಲಿ ಕುಂಬಿನ ಶಿವನಿಗೆ ಮಾಂಗಲ್ಯ ಭಾಗ್ಯವನ್ನು ಕೊಡಬೇಕು ಎಂದು ಕೇಳಿಕೊಂಡಾಗ ನಿಮ್ಮ ಚಂದ್ರಹಾಸವನ್ನು ಎಸೆದಿರಿ ಸಮುದ್ರದೆಡೆ. ಅದು ಇನ್ನೂ ಕೂಡ ತೆರೆಯಾಗಿ ಅಬ್ಬರಿಸುತ್ತಾ ಇದೆ. ಆದರೆ ಅಲ್ಲಿ ಕುಂಬಿನಸಿಗೆ ನೀವು ವಿವಾಹ ಭಾಗ್ಯವನ್ನು ಕೊಟ್ಟಿ, ಅಲ್ಲಿ ಕುಂಬಿನಸಿಗೆ ಒಂದು ನ್ಯಾಯ, ಸೀತೆಗೆ ಒಂದು ನ್ಯಾಯ ಆಗುತ್ತಾ ಇದೆ. ಅದಕ್ಕಾಗಿ ಸೀತೆಯನ್ನು ರಘುವರನಿಗೆ ಇತ್ತು ತಮ್ಮನಾದಂತಹ ವಿಭೀಷಣನನ್ನು ಪುನರಪಿ ಕರೆತಂದು ಇನ್ನು 50 ದಶಲಕ್ಷ ವರುಷಗಳ ಕಾಲ ಎಲ್ಲರ ಜೊತೆಗೂ ಸುಖ ಸಂತೋಷದಿಂದ ರಾಜ್ಯಭಾರವನ್ನು ಮಾಡಬೇಕೆಂಬುದಾಗಿ ನನ್ನ ಇಚ್ಛೆ. ಇದುವೇ ನಾನು ನಿಮಗೆ ಸೂಚಿಸುವಂತಹ ಪರಿಹಾರವೂ ಆಗಿರುತ್ತದೆ. ರೀತಿಯನ್ನು ಕೇಳುತ್ತಾರ ಕೈಕಸೆ ಜಾತ ನತಿ ಕತಿಗೊಂಡು ನುಡಿದನು ಮಗನಿಗುತ್ತರವ. ಜನಕ, ಸುದೀರ್ಘವಾಗಿ ಲಂಕಾಪಟ್ಟಣವನ್ನು ಬಾಧಿಸುವಂತಹ ಸಮಸ್ಯೆ, ಹೌದು, ಅದಕ್ಕೆ ಪರಿಹಾರವನ್ನೂ ಸೂಚಿಸ್ತಾ ಇದ್ದಿ ಮಗನೇ. ಹೌದು, ಸೀತೆಯನ್ನು ರಘುವರನಿಗೆ ಇದ್ದರೆ ಮೂಲ ಸಮಸ್ಯೆ ನಿವಾರಣೆ ಆಗುತ್ತದೆ ಮಗನೇ. ತಂದೆ, ನೀನು ಹೇಳುವುದರಲ್ಲಿ ಆಂಶಿಕ ಸತ್ಯ ಇರುವಂತೆ ಭಾಸವಾಗುತ್ತದೆ ಮಗನೇ. ಆದರೆ ಸ್ವಲ್ಪ ಯೋಚಿಸಿ ನೋಡು. ಏನು? ಸೀತೆಯನ್ನು ತಂದದ್ದು ಹೌದು, ಅಪಹರಣ ಮಾಡಿ ತಂದದ್ದು ಹೌದು, ಅದಕ್ಕೆ ಕಾರಣವಾದದ್ದು ಏನು ಎಂಬುದನ್ನು ಯೋಚಿಸಲಿಲ್ವೇ ನೀನು? ಏನು? ಯಾಕೆ ತಂದೆ ಸೀತೆಯನ್ನು? ಯಾಕೆ? ನಿನ್ನ ಅತ್ತೆ, ನನ್ನ ತಂಗಿ ಶೂರ್ಪಣಖ ಯಾವ ಸ್ಥಿತಿ ಒದಗಿತು? ಜನಸ್ಥಾನದಲ್ಲಿ ತಾನೇ ತಾನಾಗಿ ವಿಹರಿಸುತ್ತಾ ಇದ್ದಂತಹ ನನ್ನ ತಂಗಿ, ನಿನ್ನತ್ತೆ ಶೂರ್ಪಣಖಗೆ ಆದಂತಹ ನಾಸಾಚ್ಛೇದನ ನಿನ್ನ ಕಣ್ಣಿಗೆ ಬೀಳಲಿಲ್ಲ. ನಿನ್ನ ಅತ್ತೆ ಅಲ್ವೇ? ಹುನುಮಾನವನಿಸಿದಂತಹ ರಾಮ, ದಶಕಂಠನಾದಂತಹ ರಾವಣನ ತಂಗಿಯ ಮೂಗನ್ನು ಕತ್ತರಿಸ್ತಾನೆ ಅಂತಾದರೆ ನಿಮಗದು ಸಮಸ್ಯೆ ಅಲ್ವೇ? ಕಾರಣ ಏನೇ ಇರಲಿ, ತಂಗಿಯಾದಂತಹ ಶೂರ್ಪಣಖಿ ಮಾಡಿದ್ದು ತಪ್ಪೋ ಸರಿಯೋ ಮತ್ತಿನ ಪ್ರಶ್ನೆ. ಉಚಿತವಾದಂತಹ ವಿವೇಕಯುತವಾದಂತಹ ಮಾರ್ಗವನ್ನು ರಾಮ, ನೀವು ತಿಳಿದಂತೆ ಅವತಾರಿ ಪುರುಷ, ಬುದ್ಧಿ ಮಾತು ಹೇಳಬಹುದಿತ್ತು. ಮುಗು ಕತ್ತರಿಸುವುದೇ? ಬುದ್ಧಿಯನ್ನು ಹೇಳಿದ್ದಾನೆ, ಆದರೆ ಶೂರ್ಪಣಖಿಯೇ ಅತ್ತೆ ಅವರು ಕೇಳಲಿಲ್ಲ. ಬಿಡು, ಬುದ್ಧಿಯನ್ನು ಹೇಳಿದ್ದಾನೆ ಅಂತ ಇಟ್ಟುಕೊಳ್ಳೋಣ. ಬಂದಂತಹ ಶೂರ್ಪಣಖಿ ಯಾರು ಯೋಚಿಸಬೇಡುವೆ?
ಇವಳಿಗೆ ಬುದ್ಧಿ ಹೇಳಿದರೆ ಅರ್ಥ ಆಗುವುದಿಲ್ಲ. ಇವಳ ಹಿಂದಿರುವ ಮಹಾಶಕ್ತಿ ಯಾರು ಅದನ್ನಾದರೂ ಯೋಚಿಸಿ ರಾವಣನೆಂಬುದನ್ನು ತಿಳಿದು ಅಬ್ಬ ನನ್ನ ಕೈಯನ್ನು ಮೀರಿದಂತಹ ಮಹಾಶಕ್ತಿ ಶೂರ್ಪಣಖಿಯ ಹಿಂದಿದೆ ಎಂಬುದನ್ನರಿತು ನನ್ನ ಬಳಿಗೆ ನಿಯೋಗವನ್ನು ಒಂದು ಮಾತನ್ನು ಯಾರ ಮೂಲಕವಾದರೂ ಹೇಳಿ ಕಳುಹಿಸ್ತಾ ಇದ್ರೆ ನಾನು ಒಪ್ಪದಿರುವವನಿ. ಅದು ಯಾವುದೂ ಮಾಡಲಿಲ್ಲ ಆತ. ಉದ್ದೇಶಪೂರ್ವಕವಾಗಿ ನಿನ್ನಪ್ಪನಾದಂತಹ ಈ ದಶಕಂಠನನ್ನು ಕೆಣಕುವುದೇ ಆತನ ಉದ್ದೇಶವಾಗಿತ್ತು. ಹಾಗಾಗಿ ಮಗನೇ ಅತಿಕಾಯ, ನೀನು ಹೇಳುವಂತಹ ಕಥನ ಆಗಿರಲಿ. ವೈರಿಯಾದಂತಹ ರಾಮನನ್ನು ಕೆಡಹದೇ ಇದ್ದರೆ ಅಲ್ಲ, ಅವನ ಬೆಂಗಾವಲಾಗಿ ನಾನು ಯಾವಾತನ ಅನುಗ್ರಹಕ್ಕಾಗಿ ಪ್ರತಿನಿತ್ಯವೂ ಬೇಡ್ತಾ ಇದ್ದಾನೋ ಅಂತಹ ಕೈಲಾಸಪತಿಯಾದಂತಹ ಹರನೇ ರಾಮನಿಗೆ ಬೆಂಗಾವಲಾಗಿ ಬರಲಿ. ನಾನು ಅವನಿಗೆ ಸೋಲುವವನಲ್ಲ, ಅವನಿಗೆ ಶರಣಾಗುವವನಲ್ಲ. ಹಾಗಾಗಿ ಅತಿಕಾಯ, ಯಾವ ಕಾಲಕ್ಕೂ ರಾಮನಿಗೆ ಕೊಡೆ 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 ರಾಮಗೆ ಸೀತೆಯನ್ನು. ಒಂದೇ ಒಂದು ಬಾರಿ ನಿನ್ನಪ್ಪನಾದಂತಹ ದಶಕಂಠ ಯಾರ ಮುಂದಾದರೂ ಕೈ ಚಾಚಿದ್ದಾಗಲಿ, ಆನತವದನಾಗಿ ನಿಂತದ್ದಾಗಲಿ ನೀನು ಕೇಳಿದ್ದಿದೆಯೇ ಮಗನೇ? ಯಾವ ಕಾಲಕ್ಕೂ ನಡೆದಕ್ಕೆ ನಾನು ಬಿಡುವವನಲ್ಲ. ತಲೆ ಎತ್ತಿ ಸ್ವಾಭಿಮಾನಿಯಾಗಿ ಸಾಮ್ರಾಜ್ಯಕ್ಕೆ ಅಧಿಕಾರಿಯಾಗಿ ನೀನಂದಂತೆ ಸ್ಥಿತಿಕಾರಕನಾದಂತಹ ವಿಷ್ಣುವಿನಂತೆ ಕಾಡಿನಲ್ಲಿ ವನರಾಜನಂತೆ ಬದುಕಿದವ ಈ ರಾವಣ. ಮುಂದೆಯೂ ಅದಕ್ಕೆ ಚ್ಯುತಿ ಬಾರದಂತೆ ಬದುಕುವವನು ಈ ರಾವಣ. ಹಾಗಾಗಿ ಓರ್ವ ನರನಿಗೆ ನೀನು ಹೇಳುವಂಥ ರಾಮನಿಗೆ ಸೀತೆಯನ್ನು ಯಾವ ಕಾರಣಕ್ಕೂ ಕೊಡುವ ಈ ರಾವಣನಲ್ಲ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವ ಪ್ರಶ್ನೆಯೇ ಇಲ್ಲ. ಬದುಕುವುದಾದರೆ ಸಿಂಹದಂತೆ ಬದುಕಬೇಕು. ಅದು ದಿವಸ 3 ಇರಲಿ 6 ಇರಲಿ. ಹಾಗಾಗಿ ಅತಿಕಾಯ, ನೀನು ಅಲ್ಲ, ನಿನ್ನಂತೆ ಮನೋಭಾವವುಳ್ಳ ಇತರ ಕೆಲವರು ರಾಮನನ್ನು, ರಾಮ ಭಕ್ತಿಯನ್ನು, ರಾಮ ಭಜನೆಯನ್ನು ಮಾಡ್ತಾ ಅಲ್ಲಲ್ಲಿ ಇದ್ದುಕೊಳ್ಳಿ. ನೀವು ಯುದ್ಧಕ್ಕೆ ಹೋಗಬೇಕು, ರಣಾಂಗಣದಲ್ಲಿ ಭಾಗಿಯಾಗಬೇಕು. ಈ ಒತ್ತಾಯವನ್ನು ಮಾಡುವವ ರಾವಣನಲ್ಲ. ನಪ್ಪನಾದಂತಹ ದಶಕಂಠ ಇನ್ನೂ ಜೀವಂತನಿದ್ದಾನೆ. ಇದೋ ಕೈಯಲ್ಲಿ ಶಿವನಿಂದ ಅನುಗ್ರಹೀತವಾದಂತಹ ಮಂದಹಾಸವನ್ನು ಬೀರುತ್ತಿರುವಂತಹ ಕ್ಷುದ್ರಹಾಸವೆಂಬ ಖಡ್ಗ ನನ್ನ ಮುಂದೆ ಇದೆ. ಇದನ್ನೊಮ್ಮೆ ಝಳಪಿಸಿ ರಣಾಂಗಣಕ್ಕೆ ಮುಂದಾಗಿ ಶತ್ರುಗಳನ್ನೆಲ್ಲ ಸದೆಬಡಿದಕ್ಕೆ ನಾನು ಮುಂದಾಗುತ್ತೇನೆ. ಜಿಯಾ ಜಿಯಾ, ಏನು ನಾನು ನಿಮಗೆ ಪರಿಹಾರವನ್ನು ಹೇಳಿದೆ ಎಂದು ಹೆದರಿ ಹೇಳಲಿಲ್ಲ. ನಾನು ಈ ತನಕ ನಾನು ಕುಡಿದದ್ದು ಲಂಕೆಯ ನೀರು, ಉಸಿರಾಡಿದ್ದು ಲಂಕೆಯ ಗಾಳಿ, ಬೆಳೆದದ್ದು ಲಂಕೆಯ ಮಣ್ಣಲ್ಲಿ. ಆದರೆ ಆದದ್ದು ತಮ್ಮಿಂದ. ಯಾವತ್ತೂ ಕೂಡ ನನ್ನ ಜೀವಿತಾವಧಿಯಲ್ಲಿ ನಾನು ಬದುಕಿರುವಾಗ
ನಿಮ್ಮನ್ನು ನಾನು ರಣರಂಗಕ್ಕೆ ಹೋಗಲು ಬಿಡುವುದಿಲ್ಲ. ಹಾ. ನನಗೆ ಹೊಂಬಟ್ಟರಲ್ಲಿ ರಣವೀಲ್ಯವನ್ನು ಕೊಡಿ. ಕೊಟ್ಟರೆ ಎಂದಾದರೆ ಜಯವನ್ನು ತಂದೆ ತರುತ್ತೇನೆ. ಬಲಿರೆ ಶಬ್ಬಾಸ್ ಮಗನೇ ಶಬ್ಬಾಸ್. ಇದೀಗ ರಾವಣನ ಪುತ್ರನಂತೆ ಹ, ನನ್ನ ಮುಂದೆ ನಿಂತವನಿದ್ದಿ ಎಂಬುದನ್ನು ಪರಿಭಾವಿಸ್ತಾ ಇದ್ದೇನೆ. ಇದು ನಿನ್ನ ಅಪೇಕ್ಷೆಯಂತೆ ಹೊಂಬಟ್ಟಲಲ್ಲಿ ರಣವೀಲ್ಯವನ್ನಿತ್ತು ಮಗನೇ ಜಯಶಾಲಿಯಾಗಿ ಬಾ ಎಂಬುದಾಗಿ ಹರಸ್ತಾ ಇದ್ದೇನೆ. ಹೋಗಿ ಬಾ. ತರಿಸಿ ತುಳಸಿಯ ದಂಡೆಗಳ ಆ ತುಳಸಿಯ ದಂಡೆಗಳ ಹೊರಡೊಣಂತು ಊರ್ಧ್ವವರ ತ್ರಿಪುಂಡ್ರವ ಪಣಗೆ ರಚಿಸಿ ಸರಸನು ಮಾತೆಯಡಿಗೆರಗಿ ಮಣಿರಥವೇರಿ ಸರಸನು ಮಾತೆಯಡಿಗೆರಗಿ ಮಣಿರಥವೇರಿ ಕೊರಟನದಿ ಗಾಯ ಅವನಗೆ ಆ ಹ, ತಂದೆಯವರಿಂದ ಅಪ್ಪಣೆಯನ್ನು ಪಡೆದವನಿದ್ದೇನೆ. ತಡ ಮಾಡುವುದಿಲ್ಲ. ತುಳಸಿಯ ಮಾಲೆಯನ್ನು ತರಿಸಿದವನಿದ್ದೇನೆ. ಅದನ್ನು ಕೊರಳಲ್ಲಿ ಧರಿಸಿದ್ದವನು ಇದ್ದೇನೆ. ಭಸ್ಮವನ್ನೂ ಕೂಡ ಧಾರಣೆ ಮಾಡಿದ್ದೇನೆ. ಆದರೆ ಇಲ್ಲಿ ಒಂದು ವಿಷಯವೂ ಕಾಡುತ್ತಾ ಇದೆ ನನಗೆ. ಈ ಹಿಂದೆ ಶ್ರೀರಾಮಚಂದ್ರನು ಸೀತೆಯನ್ನು ಹುಡುಕಿ ಬಾ ಎಂಬುದಕ್ಕಾಗಿ ಚೂಡಾಮಣಿ ಪ್ರಸಂಗದಲ್ಲಿ ರಾಮನು ಹನುಮಂತನನ್ನು ಲಂಕೆಗೆ ಕಳುಹಿಸಿದನು. ಅವನು ನನ್ನ ತಾಯಿಯಾದಂತಹ ಮಂಡೋದರಿಯ ಮನೆಗೆ ಬಂದು ಅಲ್ಲಿ ಇವಳು ಸೀತೆ, ಇವಳು ರಾಮನ ಮಡದಿಯಾಗಿರಬಹುದು ಎಂಬುದಾಗಿ ತಿಳಿದನು. ಸ್ವಲ್ಪ ಹೊತ್ತು ಅವನಿಗೆ ಅಲ್ಲಿಯೇ ಇದ್ದು ಮಂಡೋದರಿ ತಾಯಿಯು ಎದ್ದು ಬರುವುದನ್ನು ಕಂಡು ಅವಳಲ್ಲಿ ಮಾತನಾಡಿದರೆ ಇವನಿಗೆ ಏನು ಹೋಗುತ್ತಿತ್ತು ಎಂಬುದು ನನಗೆ ತಿಳಿಯುತ್ತಾ ಇಲ್ಲ. ಆದರೆ ಅವನಿಗೆ ನನ್ನ ಅಮ್ಮನಾದಂತಹ ಹೆತ್ತವೇ ಆದಂತಹ ಧಾನ್ಯಮಾಲಿನಿ ದೇವಿಯ ಅಂತಃಪುರಕ್ಕೆ ಬರಲು ಆಗಲೇ ಇಲ್ಲ. ಯಾಕೆ? ಅದು ಕುಬೇರನಿಗೆ ನಿರ್ಮಿತವಾದಂತಹ ಅರಮನೆ. ನನ್ನ ತಂದೆಯಾದಂತಹ ರಾವಣೇಶ್ವರ ಧಾನ್ಯಮಾಲಿನಿಗಾಗಿ ಕೊಟ್ಟಂತಹ ಅಂತಃಪುರವದು. ಅಲ್ಲಿಗೆ ನನ್ನ ತಂದೆ ಹಾಗೂ ಮಹಾರಾವಣ ಎನಿಸಿದಂತಹ ನನಗೂ ಧಾನ್ಯಮಾಲಿನಿಗೂ ಹಾಗೂ ಅಲ್ಲಿ ಇದ್ದಂತಹ ವಿರೂಪಾಕ್ಷನ ಪೂಜೆಗಾಗಿ ಬರುವಂತಹ ಬ್ರಹ್ಮದೇವನಿಗೆ ಮಾತ್ರ ಪ್ರವೇಶಿಸಲು ಅಧಿಕಾರವಿತ್ತು. ಆದರೆ ಇಲ್ಲಿಗೂ ಹನುಮಂತನಿಗೆ ಅಣು ರೂಪಿನಿಂದ ಬರಬಹುದಿತ್ತು. ಆದರೆ ಅವನಿಗೆ ಬರಲು ಸಾಧ್ಯವಾಗಲೇ ಇಲ್ಲ. ನಂತರದ ವಿಷಯಗಳು ಎಲ್ಲವೂ ನಮಗೆ ಗೊತ್ತಂತಹ ವಿಷಯಗಳೇ ಆಗಿರುತ್ತದೆ. ಆದರೆ ಇನ್ನು ಹಿಂದಿನ ವಿಚಾರವನ್ನು ಯೋಚಿಸಿ ಪ್ರಯೋಜನವಿಲ್ಲ. ಮುಂದಿನ ವಿಚಾರವನ್ನು ಯೋಚಿಸಬೇಕು. ಸಿದ್ಧನಾಗಿದ್ದೇನೆ. ಮಂಡೋದರಿ ದೇವಿ ಹಾಗೂ ಧಾನ್ಯಮಾಲಿನಿ ದೇವಿಯ ಸ್ತನ್ಯಪಾಲನ ಮಾಡಿ ಅತಿಯಾದಂತಹ ಕಾಯವನ್ನು ಹೊಂದಿದ ಕಾರಣ ಅತಿ ಕಾಯನಾಗಿ ಬೆಳೆದಿದ್ದೇನೆ. ಮಹಾರಾವಣ ಎಂಬಂತಹ ಬಿರುದಿಗೂ ಪಾತ್ರನಾಗಿದ್ದೇನೆ. ಇನ್ನು ತಡ ಮಾಡುವುದಿಲ್ಲ. ಕಾಣುತ್ತಾ ಇದ್ದಾರಲ್ಲ ನಮ್ಮವರು, ಎಷ್ಟು ಜನ ಸಾಗರದಲ್ಲಿ ಬರುತ್ತಾ ಇದ್ದಾರೆ. ಅದಕ್ಕಾಗಿ ಬನ್ನಿ ಬನ್ನಿ ಬನ್ನಿರಿ ಬನ್ನಿರಿ ಸಂಸಾರ ಶರಧಿಯನು ದಾಟುವರು
ಸಂಸಾರ ಶರಧಿಯನು ದಾಟುವರು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಸಂಸಾರ ಸರದಿಯನ್ನು ದಾಟುವರು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಬಹಳ ಪದವಿಯನ್ನು ಬಯಸುವ ಸುಭಟ ಬನ್ನಿರೈ ಬಹಳ ಪದವಿಯನ್ನು ಬಯಸುವ ಸುಭಟ ಎನ್ನೊಡನೆ ನೀವೆನುತ ಕರೆದ ಎನ್ನೊಡನೆ ನೀವೆನುತ ಕರೆದ ಬನ್ನಿರೈ ಸಂಸಾರ ಸರದಿಯನ್ನು ದಾಟುವರು ಬನ್ನಿ 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 ಎಲ್ಲರೂ ಬನ್ನಿ ಯಾರೆಲ್ಲ ನನ್ನ ಜೊತೆ ಜೀವನದ ಶರದ ಸಂಧಾನವನ್ನು ಮುರಿಯುವುದಕ್ಕಾಗಿ ಬರುತ್ತೀರಿ ಯಾರು ನನ್ನ ಜೊತೆ ಮೋಕ್ಷಗಾಮಿಗಳಾಗಿ ಬರುತ್ತೀರಿ ನಮಗೆ ಯಾವ ಪದವಿ ಬೇಕು ಈಶ ಪದವಿ ಬೇಕೋ ಅಥವಾ ಬ್ರಹ್ಮ ಪದವಿ ಬೇಕೋ ಅದಕ್ಕಿಂತಲೂ ಮೇಲೂ ಇಂದ್ರ ಪದವಿ ಬೇಕೋ ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಪದವಿ ಮೋಕ್ಷದ ಪದವಿ ಅದನ್ನು ಪಡೆಯಲು ಯಾರ್ಯಾರು ನನ್ನ ಜೊತೆ ಬರುತ್ತೀರೋ ಬನ್ನಿ 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 ಹೋ ನಾನು ಹೇಳಿದ್ದೇ ತಡ ಎಷ್ಟು ಜನ ಸಂಖ್ಯೆಯಲ್ಲಿ ಬಂದಿದ್ದಾರಲ್ಲವೇ ಇನ್ನು ತಡ ಮಾಡುವುದಿಲ್ಲ ನೇರವಾಗಿ ರಣರಂಗನತ್ತ ತೆರಳುತ್ತೇನೆ ಬಿಟ್ಟವೇ ಹರಿದವುದೆಲೆ ಹೆಬ್ಬಟ್ಟುತ ಕಪಿಲ ಬಲವದೈದೆ ಬೃಹಮಡು ಭಟರು ನಿಟ್ಟಿಸಿ ಮನದೊಳು ಬೆರಗವು ಬಟ್ಟು ವಿಭೀಷಣನೊಳೆಂದ ನವನಿಪತಿಲಕವು ಈತನಾರು ಪೇಳಯ್ಯ ವಿಭೀಷಣಗ ನೀನು ಭೂತರದೋಳಿವನ ಪೋಲ್ವರುಡೆ ಕಾಣೆ ನಾನು ಈ ತರದ ರಕ್ಕಸರು ನಿಮ್ಮ ಬಲದೋಳು ಈ ತರದ ರಕ್ಕಸರು ನಿಮ್ಮ ಬಲದೋಳು ಇರಬಹುದೆಂದು ಸೀತಾರಮಣ ಕೇಳಲಾಗ ಹೇಳ್ದನ ತಂದು ಈತನ ರೂಪೇಳಯ್ಯ ಶರಣ ವಿಭೀಷಣ ಪ್ರಭು ಶ್ರೀರಾಮಚಂದ್ರ ಕಾಲವೆಂಬುದು ಪ್ರವಾಹ ಅಂತ ತಿಳಿದಂತಹ ಜ್ಞಾನಿಗಳು ಹೇಳುತ್ತಾರೆ. ಹರಿದು ಹೋಗುತ್ತಿರುವಂತಹ ಪ್ರವಾಹದಲ್ಲಿ ಕಡ್ಡಿಯೊಂದು ಕಡ್ಡಿಯ ಜೊತೆಯಲ್ಲಿ ಸೇರಿ ಬಹುದೂರ ಸಾಗುತ್ತದಂತೆ. ನಮ್ಮ ಜೀವನವು ಹಾಗೆ ಅಲ್ಲದಿದ್ದರೆ ಶರಣ ಎಲ್ಲಿಯ ಅಯೋಧ್ಯೆ ಎಲ್ಲಿಯ ಲಂಕೆ? ತಂದೆಯ ಪ್ರತಿಜ್ಞೆಯನ್ನು ಸತ್ಯವಾಗಿಸಬೇಕು ಎಂಬಂತಹ ಆ ಧರ್ಮದೃಷ್ಟಿಯಿಂದ ನಾನು ಅಯೋಧ್ಯೆಯಿಂದ ಹೊರಟವನು. ಜೀವನದಲ್ಲಿ ಅಘಟಿತ ಘಟನೆಗಳು ನಡೆದಾಗ
ಒಳಗಿರುವಂತಹ ಅಂತಸ್ತತ್ವ ಜಾಗೃತವಾಗುತ್ತದೆ ಎಂಬುದಕ್ಕೆ ನನ್ನ ಜೀವನವೇ ಸಾಕ್ಷಿ. ಕೇವಲ ರಾಜವೈಭವಲ್ಲಿದ್ದು ಮೆರೆಯುವಂತಹದ್ದಲ್ಲ ಜೀವನ. ನೈಜ ಜೀವನವೆಂದರೆ ಜೀವನವೆಂಬಂತಹ ಮಹಾರಣ್ಯದ ಕಡೆಗೆ, ಅಲ್ಲದ್ರೆ ಸುಳಿಯೊಳಗೆ ಸಿಲುಕಿದಂತಹ ಮಹಾನದಿಗ ಕಡೆಗೆ, ಅಲ್ಲದಿದ್ದರೆ ಆಕಾಶದಿಂದ ಜಲಬಿಂದುವೊಂದು ಬಿದ್ದು ಸಮುದ್ರವನ್ನು ಸೇರುವಂತೆ ಆಗಮನದ ಕಡೆಗೆ ನಡೆಯುವಂತಹದ್ದು ಒಂದು ಹಿರಿಯರು ಹೇಳುವ ಮಾತು ನನ್ನ ಜೀವನದಲ್ಲಿ ಸ್ಪಷ್ಟವಾಗಿ ಕಂಡಿದೆ ವಿಭೀಷಣ. ಹಾ ಅನೇಕ ಘಟನೆಗಳು ನನ್ನ ಜೀವನದಲ್ಲಿ ನಡೆದು ಹೋದವು ವಿಭೀಷಣ. ಅನೇಕ ಮಹಾಪ್ರಾಜ್ಞರನ್ನು, ಹಾ ದಾರ್ಶನಿಕರಾದಂತಹ ಮುನಿಗಳನ್ನು ಹ್ಮ್ ಕಾಣುವಂತಹ ಸುಯೋಗ ನನಗೆ ಪ್ರಾಪ್ತವಾಯಿತು. ಹಾ ತನ್ಮಧ್ಯದಲ್ಲಿ ನಾನು ನಿಮಿತ್ತವಾಗಿ ಇದ್ದುಕೊಂಡು ಲೋಕ ಕಲ್ಯಾಣಕ್ಕೆ ಪೂರಕವಾಗುವಂತಹ ಅನೇಕ ಘಟನೆಗಳು ನಡೆದು ಹೋದವು. ಹಾ ಸೀತಾ ವಿಯೋಗ ಸಂತಪ್ತನಾಗಿ ಅಲೆದು ನಾನು ಹೋಗುತ್ತಿರುವ ಸಂದರ್ಭದಲ್ಲಿ ಪಂಪಾ ಸರೋವರದಲ್ಲಿ ಹನುಮಂತನ ದರ್ಶನವಾಯಿತು. ಹಾ ತನ್ಮೂಲಕ ಋಷ್ಯಮೂಕಕ್ಕೆ ಹೋಗುವುದರ ಜೊತೆಯಲ್ಲಿ ವಾಲಿಯ ಹನನ ಸುಗ್ರೀವ ಸಖ್ಯವಾಯಿತು. ಹಾ ಎಲ್ಲಿ ಕಾಡುಗಳಲ್ಲಿ ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಇದ್ದಂತಹ ಆ ಗೋಲಾಂಗುಲ ಸಾಮ್ರಾಜ್ಯ ಈ ರಾಮನ ಕಡೆಗೆ, ರಾಮನ ಪದತಲದಲ್ಲಿ ಅರ್ಪಣೆಯಾಗಬೇಕು ಅಂತ ಆದರೆ ಅದು ದೈವ ನಿಯೋಗವಲ್ಲದೆ ಮತ್ತೇನು ಹೇಳು. ಹಾ ಹುಡುಕುತ್ತಾ ಈ ಕಡೆಗೆ ಬಂದೆವು ನಾವು. ಬಂದಾಗ ಇಲ್ಲಿಯ ಸೀತೆಯ ಇರವನ್ನು ಅರಿತು ಬಂದವ ಹನುಮಂತ. ಮುಂದೆ ಈ ಶತಯೋಜನ ವಿಸ್ತೀರ್ಣವಾದಂತಹ ಈ ಸಮುದ್ರವನ್ನು ನಾವು ಸೇತು ಮೂಲಕ ದಾಟಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲಾಗಿ ನಮ್ಮ ಕಡೆಗೆ ಒದಗಿ ಬಂದವನು ನೀನು ಸತ್ಯ ವಿಭೀಷಣ. ಪ್ರಭು. ಕೇಳಿದ್ದೇವೆ ನಾವು ನಿನ್ನ ಬಗ್ಗೆ. ಹಾ ಎಂತಹ ಸಂಕಷ್ಟದ ಸಮಯದಲ್ಲಿಯೂ ಧರ್ಮಪ್ರಜ್ಞೆ ನನ್ನಲ್ಲಿ ಸದಾ ಜಾಗೃತವಾಗಿರಲಿ ಅಂತ ಕೇಳಿಕೊಂಡಿದ್ದಂತೆ ನೀನು ಬ್ರಹ್ಮದಲ್ಲಿ. ನಿಜ ಸ್ವಾಮಿ. ಧರ್ಮಸ್ಯೇವ ಮತಿರ್ಭವೇತು ಅಂತ ಹೇಳಿದೆಯಂತೆ ನೀನು. ಹಾ ಸದಾ ಅದು ಜಾಗೃತವಾಗಿರಬೇಕು ಅಂತ. ಇಂತಹ ಒಬ್ಬ ಲಂಕೆಯಲ್ಲಿ ಇದ್ದಾನೆ ಅಂತ ಆದರೆ ಧರ್ಮದ ಬೀಜ ಇನ್ನು ಲಂಕೆಯಲ್ಲಿಯೂ ಉಳಿದಿದೆ ಅಂತ ಅರ್ಥ ತಾನೆ. ಹಾ ಆದ್ದರಿಂದಲೇ ಎಲ್ಲರೂ ಹೇಳಿದರು, ಸುಗ್ರೀವಾದಿಗಳು ಹೇಳಿದರು, ಮಹಾಪ್ರಾಜ್ಞನೆನಿಸಿಕೊಂಡಂತಹ ಹನುಮಂತ ಕೂಡ ಹೇಳಿದ. ಹಾ ಕೊನೆಯ ಸಮಯದಲ್ಲಿ ಅವ ಹೀಗೆ ಬರಬೇಕು ಅಂತಾದರೆ ದೈವೀ ಭಾವವನ್ನು ನಮ್ಮೊಳಗೆ ಸ್ಥಾಪಿಸುವುದಕ್ಕಾಗಿ ಬಂದಿರಬಹುದು ಅಂತ. ಹಾ ಒಳಗೆ ಪ್ರಚೋದಿತವಾದಂತಹ ನನ್ನ ಧರ್ಮ ಬುದ್ಧಿ ನಿನ್ನನ್ನು ಸ್ವೀಕರಿಸಬೇಕು ಅಂತ ನನ್ನನ್ನು ಹೇಳಿತು. ಆದ್ದರಿಂದ ನಾನು ಹೇಳಿದೆ, ಅಭಯಂ ಸರ್ವಭೂತೇಭ್ಯ ದದಾಮ್ಯೇತತ್ ವ್ರತಂ ಮಮಂ. ಹಾ ಒಮ್ಮೆ ನನ್ನನ್ನು ಒಂದು ಶರಣಂ ಅಂತ ಹೇಳಿದವನನ್ನು ನಾನು ಸ್ವೀಕರಿಸ್ತೇನೆ, ಅದು ನನ್ನ ವ್ರತ ಅಂತ ಹೇಳಿದೆ. ಹೌದು ಸ್ವಾಮಿ. ಅದನ್ನೇ ನಾನು ನಡೆಸಿಕೊಂಡು ಬಂದವನು. ಹಾ ಪಂಚವಟಿಯಿಂದ, ಜನಸ್ಥಾನದಿಂದ, ಕಿಷ್ಕಿಂಧೆಯಿಂದ ಎಲ್ಲೆಲ್ಲಿ ನನಗೆ ಶರಣಾಗಿ ಬಂದರೂ ಅವರನ್ನು ಕಾಪಾಡುವಂತಹ ಯೋಗ ನನಗೆ ಬಂದಿದೆ. ಹಾ ವಿಭೀಷಣ, ಪ್ರಭು. ನನಗೆ ಒದಗಿ ಬಂದಂತಹ ಭಾಗ್ಯ ಅಂತ ನಾನು ಭಾವಿಸಿದೆ. ಹ್ಮ್ ಶತ್ರುಪಾಳಯದಲ್ಲಿದ್ದ ಒಬ್ಬ ಬಂದದ್ದು ಅದು ಒಡಗನ್ನು ಹುಟ್ಟಿಸುವುದಕ್ಕೆ ಅಂತ ನಾನು ಭಾವಿಸಲಿಲ್ಲ. ಹ್ಮ್ ಅಲ್ಲಿ ಉಳಿದಂತಹ ಧರ್ಮ ಅದು ನನ್ನ ಕಡೆಗೆ ಬಂದಿದೆ. ಹಾ ಹಾಗಿದ್ರೆ ಇನ್ನು ಧರ್ಮ ಅಲ್ಲಿ ಉಳಿಲಿಲ್ಲ. ನನಗೆ ಮತ್ತು ಯುದ್ಧವನ್ನು ಮಾಡುವುದಕ್ಕೆ ಅದು ಪ್ರಚೋದನೆಯನ್ನು ಉಂಟು ಮಾಡಿತು. ಹಾ ಉಳಿದಂತಹ ಕೊನೆಯದಾದಂತಹ ಒಂದು ತಂತು ಈ ಕಡೆಗೆ ಬಂದಿದೆ. ಹಾ ಹಾಗಿದ್ರೆ ನನ್ನ ನೈತಿಕ ಬಲ ನನಗೆ ಮತ್ತಷ್ಟು ಉತ್ಸಾಹವನ್ನು ಉಂಟು ಮಾಡಿತು. ಹಾ ವಿಭೀಷಣ, ಪ್ರಭು. ನೀನು ಬಂದಂತಹ ರೀತಿಯಲ್ಲೇ ನಾನು ಅರ್ಥವಿಸಿಕೊಂಡಿದ್ದೆ. ಏನು? ತನ್ನ ಹೆಂಡತಿ ಮಕ್ಕಳನ್ನು ಅಲ್ಲಿ ಬಿಟ್ಟು ಕೇವಲ 4 ಅನುಚರರ ಜೊತೆಯಲ್ಲಿ ನೀನು ಬಂದದ್ದು. ಸತ್ಯ ಸ್ವಾಮಿ. ಹೇಳಿದೆಯಲ್ಲ, ಹಾ ತ್ಯಕ್ತ್ವಾ ದಾರಾಂಶ ಪುತ್ರಾಶ್ಚ ಹಾ ರಾಘವಂ ಶರಣಾಗತಃ ಎಂಬುದಾಗಿ. ಹೌದು.
ಅದಲ್ಲೇ ನನಗೆ ನಿನ್ನ ವ್ಯಕ್ತಿತ್ವ ಸಂಪೂರ್ಣವಾಗಿ ಅರ್ಥವಾಗಿ ಹೋಯಿತು ವಿಭೀಷಣ. ನಿನ್ನಂತಹ ಒಬ್ಬ ಶರಣ, ಸುಗ್ರೀವನಂತಹ ಒಬ್ಬ ಶರಣ, ಹನುಮಂತನಂತಹ ಒಬ್ಬ ದಾಸ ಇದ್ದ ಅಂತಾದರೆ ಸಹಸ್ರ ಸಹಸ್ರ ಕೋಟಿಯ ಸಂಖ್ಯೆಯಲ್ಲಿರುವಂತಹ ದಾನವರು ನನಗೆ ಲೆಕ್ಕವೇ ಹೇಳು. ಪ್ರಭು, ಮಂತ್ರಾಸ್ತ್ರದಿಂದ ಆ, ಬಲಾನ್ವಿತನಾದಂತಹ ನನಗೆ ದೊರಕಂತಹ ನೈತಿಕ ಬಲ ಅದು. ಆ, ಕೆಲವು ದಿನಗಳಾಯಿತು ಯುದ್ಧ. ಹೌದಲ್ಲ? ಅನೇಕ ಮಹಾವೀರರ ಹೊರಗಡೆಯಲ್ಲಿದ್ದರು. ಆ, ದೇವಾಂತಕನೋ, ನರಾಂತಕನೋ, ಮಹೋದರನೋ, ಮಹಾಪಾರ್ಶ್ವನೋ, ಕುಂಭನೋ, ನಿಕುಂಭನೋ, ಪ್ರಹಸ್ತನೋ, ಅನೇಕ ಮಂದಿ ಬಂದರು. ಎಲ್ಲರ ವಧೆಯಾಗಿ. ಹೌದು. ಹಾ, ಹಾಗಿದ್ರೆ ಅಧರ್ಮ ದಾರಿಯಲ್ಲಿ ಇರುವವರಿಗೆ ದೈವಬಲವು ಕೂಡ ಧರ್ಮ ಅಧರ್ಮಗಳ ಮಧ್ಯೆ ಸಂಘರ್ಷ ಉಂಟಾಗುವಾಗ ಪ್ರಯೋಜನಕ್ಕೆ ಬರುವುದಿಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ ಸಾಯಿ. ಖಂಡಿತ. ದೇವತೆಗಳಿಂದ ವಧಿಸಲ್ಪಡುವವನಲ್ಲ ದೇವಾಂತಕ, ಹಾ, ವಧಿಸಲ್ಪಡಲುವೆ. ಹಾಗೆ ಅನೇಕರು ಧರೆಗುರುಳಿ ಹಸುವನ್ನು ನೀಗಿದರು. ನಿಜ ಸ್ವಾಮಿ. ಆದರೆ ಎದುರುಪಾಳಯದಲ್ಲಿ ಯಾವುದೋ ಒಂದು ರೀತಿಯಾದಂತಹ ವ್ಯತ್ಯಾಸ ಈಗ ಕಾಣ್ತಾ ಇದೆ. ಏನದು? ಎತ್ತರವಾದ ಪತಾಕೆಯನ್ನು ಹೊಂದಿ ಹಾ, ದೊಡ್ಡದಾದಂತಹ ಮರಕ್ಕೆ ಒಂದು ಕೈಯೋ ಕಾಲುಗಳೋ ಬಂದು ಸಜೀವವಾಗಿ ಬಂದರೆ ಹೇಗೆ ಬರ್ತದೋ ಹಾ, ಆ ರೀತಿಯಲ್ಲಿ ಒಬ್ಬನ ಮುಂದಾಳುತನದಲ್ಲಿ ಸೇನೆಯು ಮುಂದಕ್ಕೆ ಸಾಗುತ್ತಾ ಇದೆ. ಹಾ, ಹಾಗಿದ್ರೆ ಅವರಲ್ಲಿ ದ್ವಿಗುಣೀಕೃತವಾದಂತಹ ಉತ್ಸಾಹ ಸಂಪನ್ನವಾಗಬೇಕು ಅಂತ ಆದರೆ ಇವ ಒಬ್ಬ ಪ್ರಬಲನಾದವನೇ ಇರಬೇಕು. ಅಂತಹ ಆತ್ಮವಿಶ್ವಾಸ ಅವರಲ್ಲಿ ಇಲ್ಲದಿದ್ದರೆ ಸಾಗರೋಪಾದಿಯಲ್ಲಿ ಆ ಸೈನ್ಯವು ಈ ಕಡೆಗೆ ಬರುವುದಕ್ಕೆ ಸಾಧ್ಯ ಉಂಟೆ? ಹಾ. ಎಲ್ಲವನ್ನು ಬಲ್ಲಂತಹ ನೀನು ಹೇಳುವೆಯಾ ವಿಭೀಷಣ? ಮಹಾಪ್ರಭು, ಆ ಲಾಲಿಸು. ಈತನಾರು ಜಿಯ ಲಾಲಿಸುವಿರನತೆ ಕಾಯ ನಿಂಬಾತ ಈತ ಕಾಣಿ ದೈತ್ಯರಾಯ ರಾವಣನ ಎರಡನೆಯ ಕುಮಾರಕ ಆ ಈತ ಕಾಣಿ ವಾಯುಜಾತನಲ್ಲೂ ಕಟ್ಟಿದ ತನ ತಮ್ಮ ಈತ ಕಾಣಿ ಕೂಳ ನಾಯಿ ಎಂದನ ಬೇಡ, ಕೂಳ ನಾಯಿ ಎಂದನ ಬೇಡ, ಭಕ್ತರೊಳು ಬೆಗ್ಗಳ ಈತ ಕಾಣಿ ಕೂಳ ನಾಯಿ ಎಂದನ ಬೇಡ, ಭಕ್ತರೊಳು ಬೆಗ್ಗಳ ಈತ ಕಾಣೆ ಜಿಯ ಲಾಲಿಸುವೀರ ನತಿಕಾಯ ನಿಂಬಾತ ಈತ ಕಾಣೆ ಆ ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಶರಣ. ಪ್ರಭು ರಾಮಚಂದ್ರ, ಆ ಪವಿತ್ರವಾದಂತಹ ನಿನ್ನ ಪಾದಾರವಿಂದಳಿಗೆ ಶರಣನಾದಂತಹ ವಿಭೀಷಣನ ಸಾಷ್ಟಾಂಗ ಪ್ರಣಾಮಗಳು ಪ್ರಭು. ಸಂತೋಷವಾಯಿತು ವಿಭೀಷಣ. ರಾಮದೇವರೇ, ಆ ಅಣ್ಣನಾದಂತಹ ರಾವಣನನ್ನು ಹಾಗೂ ಶ್ರೀಲಂಕೆಯನ್ನು ಬಿಟ್ಟು ಬಂದಂತಹ ನಾನು ಆ ಧರ್ಮದ ಪಕ್ಷಪಾತಿಯಾದ ನಿನ್ನ ಶರಣು ಬಂದು ಆ ನಿನ್ನ ಶರಣನಾಗಿ ಉಳಿದಂತಹ ನನ್ನ ಮೇಲೆ ನೀನು ಬೀರಿದ ಕೃಪೆ ಹಾಗೂ ನೀನು ನನ್ನ ಮೇಲೆ ಇಟ್ಟಂತಹ ವಿಶ್ವಾಸ ಯಾವುದೋ ಒಂದು ಜನ್ಮದ ಬಾಂಧವ್ಯ ನಮ್ಮನ್ನು ಬೆಸೆಯಿತು ಎಂಬುದಾಗಿ ಅರ್ಥ ಮಾಡಿಕೊಳ್ತೇನೆ. ಅಲ್ವೇ ಸ್ವಾಮಿ? ಆ ಯುದ್ಧ ಪ್ರಾರಂಭವಾದ ದಿನದಿಂದ ಆ ನನ್ನನ್ನು ಮುಂದಿಟ್ಟುಕೊಂಡು ಆ ತನ್ನ ಸೇನೆಗೆ ವಿಧ ವಿಧವಾದಂತಹ ನಿರ್ದೇಶನವನ್ನು ಕೊಟ್ಟು ಮುನ್ನಡೆಯುತ್ತಾ ಬಂದವರು ನಾವು. ಹೌದು. ಎಲ್ಲೆಲ್ಲಿ ಯಾವ ಯಾವ ರಕ್ಕಸರು ರಾಕ್ಷಸರು ನಿಶಾಚರರು ಬಂದಂತಹ ಸಮಯದಲ್ಲಿ ಹೌದು.
ಅವರ ಬಗ್ಗೆ ಬೇಕಾದ ವಿವರಗಳನ್ನು ನನ್ನತ್ರ ಪಡೆದುಕೊಂಡು ಅವರು ಯಾರು, ಅವರ ಹಿನ್ನೆಲೆ ಏನು, ಅವರ ದೌರ್ಬಲ್ಯಗಳೇನು, ಅವರ ಪ್ರಾಬಲ್ಯಗಳೇನು ಎಲ್ಲವನ್ನೂ ನೀನು ಹೇಳಿದವ. ಅಧರ್ಮದ ನಾಶ, ಸತ್ಯದ ಹಾ. ಜಯದ ಕಡೆಗೆ ನಮ್ಮ ಸೈನ್ಯವು ಮುನ್ನುಗ್ಗುವುದೇನೋ ನಿಜ. ಆ, ಹಾಗಿದ್ದರೆ ಇವತ್ತು ಹಾಗಲ್ಲ. ಆ, ಯಾವಾಗಲೂ ನಮ್ಮ ಸೈನ್ಯವೇ ರಾಕ್ಷಸರನ್ನು ವರ್ಧಿಸುತ್ತ ನಮ್ಮ ಸೈನ್ಯದಲ್ಲಿ ಹಿಂಜರಿಕೆ, ಅವರ ಮುಂದರಿಕೆ ಆಗುತ್ತಾ ಇದೆ. ವಿಜಯದ ಕಡೆಗೆ ಬರುತ್ತಿದ್ದಂತಹ ನಮ್ಮ ಸೈನ್ಯ ಆ, ಇವತ್ತು ಹಾಗಲ್ಲ. ಆ, ಭೀಷಣ ಹ್ಮ್ ಮಹಾಕಾಯನಾದಂತಹ ಯಾವನೋ ಒಬ್ಬನು ವಿಜೃಂಭಿಸುತ್ತ ಪರ್ವತವೊಂದಕ್ಕೆ ಕೈಕಾಲುಗಳು ಒಂದು ಸಜೀವವಾಗಿ ಹೇಗೆ ಬರ್ತಾ ಇದೆ ಹಾಗೆ ಬರ್ತಾ ಇದೆ ಅಲ್ಲ. ನಮ್ಮ ಕಪಿವೀರರನ್ನು ಸಂಹರಿಸುತ್ತಾ ವಿಜೃಂಭಿಸುತ್ತಾ ಈ ಕಡೆಗೆ ಬರುತ್ತಾ ಇರುವ ಆ, ಇವನಾರು ಆ, ಪ್ರಭೋ. ಆ, ಎಂದಿನಂತಹ ಯುದ್ಧವು ಇನ್ನೂ ನಡೆಯುವ ಹಾಗೆ ಕಾಣುತ್ತಾ ಇಲ್ಲ. ಆ, ಎಲ್ಲ ಸೈನಿಕರ ಮಧ್ಯೆಯೂ ವಿಶಾಲವಾದ ದೇಹವನ್ನು ಗಾತ್ರವನ್ನು ಹೊಂದಿ ಹಿಂದೊಬ್ಬ ಬಂದಿದ್ದ ಕುಂಭಕರ್ಣ, ಅವನಿಗೆ ಹೋಲುವಾಗ ಕಾಣುತ್ತದೆ, ಆದರೆ ಅವನಲ್ಲಿ ಇಲ್ಲದ ತೇಜಸ್ಸು ಇವನ ಮುಖದಲ್ಲಿ ಕಾಣುತ್ತದೆ. ಹಾಗೂ ಅಲ್ಲ, ಆ, ಹಿಂದೆ ಬಂದಂತಹ ಎಲ್ಲ ಖಳವೀರರ ಆ, ರೀತಿಯಲ್ಲಿ ಇವನಿಲ್ಲ. ಕಳವೀರರ ಪಂಕ್ತಿಗೆ ಸೇರದೆ ಪ್ರತ್ಯೇಕವಾಗಿ ನಿಲ್ಲುವಂತಹ ವೈಶಿಷ್ಟ್ಯವನ್ನು ಇವರು ಹೊಂದಿದ್ದಾನೆ. ಹಾಗಿದ್ದರೆ ಏನು ಹೇಳಿ, ಆ, ಕೊರಳಲ್ಲಿ ರಾರಾಜಿಸುವಂತಹ ತುಳಸಿ ಮಾಲೆ, ಆ, ಮುಖದಲ್ಲಿ ಇರುವಂತಹ ವೀರವೈಷ್ಣವ ನಾಮ, ಆ, ಕೈಯಲ್ಲಿ ಹಿಡಿದಂತಹ ಗದೆ, ಆ, ಧರಿಸಿದಂತಹ ಅವನ ವೇಷಭೂಷಣಗಳು, ಆಯುಧಗಳು, ಜತೆಯಲ್ಲಿ ಸ್ವರ್ಣಮಯವಾದಂತಹ ಒಂದು ಶ್ರೇಷ್ಠವಾದದನ್ನು ಅವರ ಹೆಗಲಲ್ಲಿ ಜೋತು ಬಿದ್ದಿದೆ. ಅಲ್ವೇ? ಆ, ಆದ್ದರಿಂದ ಹ್ಮ್, ಯುದ್ಧ ನಡೆಯುವಂತಹ ಯುದ್ಧಕ್ಕೆ ಬಂದಂತಹ ಇವನು ಸರ್ವಸಾಮಾನ್ಯನಲ್ಲ. ಆ, ನನ್ನಣ್ಣನಾದಂತಹ ರಾವಣನ ಆ, ದ್ವಿತೀಯ ಪುತ್ರ ಆ, ಅತಿಕಾಯ. ಆ. ಇವನನ್ನು ಹೆಡೆದವೇ ಯಾರು? ಧಾನ್ಯ ಮಾಲಿನಿ ಎಂಬ ಧಾನ್ಯ ಮಾಲಿನಿಯ ಪುತ್ರನಾದಂತಹ ಇವನು ನಾಮಧೇಯ ಅತಿಕಾಯ. ಅತಿಗಾಯನಿವನು. ಹಾಗಿದ್ರೆ ಪ್ರಥಮ ಪುತ್ರನಾದಂತಹ ಮಂಡೋದರಿ ಪುತ್ರನಾದಂತಹ ಇಂದ್ರಾರ್ಯ ತಮ್ಮನಿವನು. ಮೇಘನಾದನ ತಮ್ಮನಾದಂತಹ ಇವನು ಅತಿಕಾಯ. ಆ, ಹಾಗಿದ್ದರೆ ಇವನಿಗೆ ಅತಿಕಾಯ ಎಂಬ ಹೆಸರಾದರೂ ಯಾಕೆ? ಅವನನ್ನು ಇವನನ್ನು ಹೋಲಿಸುವುದಕ್ಕಾಗದು ವಿಭೀಷಣ. ಆಗುವುದಿಲ್ಲ. ಆ, ಯಾಕೆಂದ್ರೆ ಆ. ದುಷ್ಟ ಪ್ರವೃತ್ತಿ ಅವನದ್ದು. ಅವನು ಹೇಗೆ ಇವನು ಹೇಗೆ ಸ್ವಲ್ಪ ಇಲ್ಲಿ ವಿಚಾರಿಸುವಂತಹ ಆ, ಯೋಚನೆ ಮಾಡುವಂತಹ ಅಂಶ ಇದೆ. ಆತನ ಸರಿ ಬಿಗಿಲೆನಿಸುವ, ಸರಿ ಬಿಗಿಲೆನಿಸುವ, ರಣದೊಳಗೀತ ಕಾಣಿ, ಹೆಚ್ಚು ಹೆಚ್ಚು ಮಾತೇನು, ಮಿಕ್ಕಿನ ಗುಣದೋಳು, ಮಿಕ್ಕಿನ ಗುಣದೋಳು ಹೆಗ್ಗಳ ಈತ ಕಾಣಿ, ಜೀಯಲಾದಿದು ವೀರನು ಅತಿಕಾಯನು. ಆ, ಆ, ಪ್ರಭು ರಾಮಚಂದ್ರ ವಿಭೀಷಣ ವಿಜೃಂಭಿಸುತ್ತಾ ಬರುವಂತಹ ಇವನ ಬಗ್ಗೆ ಹೇಳಬೇಕು ಎನ್ನುವಂತೆ ಆ, ಇವನಿಗೂ ಇವನ ಅಂಡನಾದಂತಹ ಇಂದ್ರಜಿತಿಗೂ ಇರುವಂತಹ ವ್ಯತ್ಯಾಸವೇನು? ಇಂದ್ರಜಿತುವ ದೌಷ್ಟ್ಯದ ಬಗ್ಗೆ, ದುಷ್ಟ ಪ್ರವೃತ್ತಿಯನ್ನೇ ಹೊಂದಿಕೊಂಡು ದುಷ್ಟತನವನ್ನೇ ಮಾಡುತ್ತಾ ಇರುವಂತವ. ಅವನ ವೀರತ್ವದ ಬಗ್ಗೆ ಅಲ್ಪ ಸ್ವಲ್ಪವಾದರೂ ಪರಿಚಯ ತಮಗೆ ಇದೆ. ಹೌದು. ಯಾಕೆಂದರೆ ಆ, ತಮ್ಮ ಇನ್ನೊಬ್ಬ ಶರಣರಾದಂತಹ, ಮೊನ್ನೆ ನಾಗಾಸ್ತ್ರದಿಂದ ಬಂಧಿತರಾದವರಲ್ವೇ ನಾವು? ಆದ್ದರಿಂದ ಆ, ಇಂದ್ರಜಿತು ಆ, ಮಹಾಕ್ರೂರಿ, ಆ, ಮಹಾ ಅಧರ್ಮಿ. ಹೌದು. ಆದರೆ ಇವನು ಹಾಗಲ್ಲ. ಆ, ಸತ್ಯಸಂಧನೂ ನಿಷ್ಕಪಟನೂ ಆದಂತಹ ಅತಿಕಾಯ ಓ, ಮಹಾವಿಷ್ಣುವಿನ ಪರಮ ಭಕ್ತ. ಬಹುಶಃ ತಂದೆಯಂತೆ ವೇದಜ್ಞನೂ ಧರ್ಮಜ್ಞನೂ ಇರಬೇಕು ಅಲ್ವೇ? ಇವನ ಸಂಸ್ಕಾರ ವಿಶೇಷವೇ ಬೇರೆ ಸ್ವಾಮಿ. ಆ, ಉಳಿದ ರಕ್ಕಸರಂತೆ ಇವನಲ್ಲ. ಆ, ಪರಮ ದೈವಭಕ್ತ. ಅದರೊಂದಿಗೆ ಅತಿಕಾಯ
ಕಾಗೆಗಳ ಹಿಂಡಿನ ಮಧ್ಯದಲ್ಲಿರುವಂತಹ ಗೂಬೆ ಅಲ್ಲ ಇವ. ಕಾಗೆಗಳ ಹಿಂಡಿನಲ್ಲಿ ಮಧ್ಯದಲ್ಲಿರುವಂತಹ ಕೋಗಿಲೆ ಆಗಿದೆ. ಕಾಡಸುಮಗಳ ಮಧ್ಯೆ ಇರುವಂತಹ ಮಲ್ಲಿಗೆ ಅಲ್ವೇ? ಆದ್ದರಿಂದ ಇವನ ಬಗ್ಗೆ ಯೋಚಿಸುವಂತದ್ದು ಮತ್ತು ನಾವು ಇವನೊಂದಿಗೆ ಯುದ್ಧ ಮಾಡುವಂತಹ ಬಗ್ಗೆ ವಿಶೇಷವಾಗಿ ಆಲೋಚನೆಯನ್ನು ಮಾಡುವ ಸಮಯ ಬಂದಿದೆ ಸ್ವಾಮಿ. ಯಾಕೆಂದ್ರೆ ಅತಿಕಾಯನ ಹುಟ್ಟೇ ಒಂದು ಬಹಳ ವಿಶೇಷ. ಓಹೋ, ಹುಟ್ಟಿ ಈ ಮಗುವನ್ನು ನನ್ನಣ್ಣನಾದಂತಹ ರಾವಣ ಪುಷ್ಪಕ ವಿಮಾನದಲ್ಲಿ ಬರ್ತಾ ಇರುವಂತಹ ಸಮಯದಲ್ಲಿ ಓ, ಕೈ ತಪ್ಪಿ ಭೂಮಿಗೆ ಬಿತ್ತಂತೆ. ಓಹೋ, ಹೆದರಿದ ನಮ್ಮಣ್ಣ ಮಗುವಿಗೆ ಏನಾಯ್ತೋ ಎಂದು ಭೂಮಿಗೆ ಧರೆಗಿಳಿದು ನೋಡಿದಾಗ ಪ್ರಾಣಕ್ಕೆ ಏನಾದರೂ ಅಪಾಯ ಬಂದಿರಬಹುದು ಅಂತಹ ದಿಗಿಲು ಹುಟ್ಟಿರಬಹುದು ಅವನಿಗೆ. ನಗನಗುತ್ತಾ ಇದ್ದಂತಹ ಯಾವುದೇ ಗಾಯಗಳು ನೋವುಗಳು ಆಗದೇ ಇದ್ದಂತಹ ಇವನೊಂದು ನೋಡಿ ಆಶ್ಚರ್ಯಗೊಂಡಂತಹ ನಮ್ಮಣ್ಣ ರಾವಣ ಮಹಾ ಅತಿಕಾಯ, ಕಾಯವನ್ನು ಮೀರಿಸಿದಂತಹ ಸತ್ವ ಇವನೊಳಗಿದೆ. ಆದ್ದರಿಂದ ಅವ ಅತಿಕಾಯ ಅನ್ನೋರ್ಥ ನಾಮವೇ ಸರಿ. ನಮ್ಮ ಅಣ್ಣನಿಟ್ಟಂತಹ ನಾಮಧೇಯ ಅವನಿಗೆ. ಅದೇ ರೀತಿಯಲ್ಲಿ ಬೆಳೆದಂತಹ ಅತಿಕಾಯ ಇವತ್ತು ಇಲ್ಲಿಗೆ ನಮ್ಮ ಯುದ್ಧರಂಗಕ್ಕೆ ಬಂದಿದ್ದಾನೆ ಅಂತ ಆದ್ರೆ ಇವನು ಅಂತಿಂಥವನಲ್ಲ. ಮುಖದಲ್ಲಿರುವಂತಹ ತೇಜಸ್ಸೇ ಹೇಳ್ತಾ ಇದೆ. ಬೆಳೆದ ರೀತಿಯೂ ಹಾಗೆ. ಬ್ರಹ್ಮದೇವನನ್ನು ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ವಿಧ ವಿಧವಾದ ವರಗಳನ್ನು ಪಡೆದು ಶಕ್ತಿಯಾಯುಧಗಳನ್ನು ಪಡೆದು ವಿಜೃಂಭಿಸುತ್ತಾ ಇದ್ದಾನೆ. ಹಾಗೆಂತ ಹೇಳಿ ನಮ್ಮ ಧನುಜ ಕುಲದಲ್ಲಿ ಹುಟ್ಟಿದ ಹಣರಲ್ಲಿ ಧರ್ಮಾತ್ಮನು ಹಾಗೂ ನಿಷ್ಕಪಟನು ದೈವಭಕ್ತನೂ ಆಗಿರುವಂತಹ ಇವನನ್ನು, ಆದ್ದರಿಂದಲೇ ಬಹುಶಃ ವರಬಲಾನ್ವಿತನಾದರೂ ಕೊನೆಗಂತೂ ಅನಿವಾರ್ಯವಾದ ಸಂಕಟದಲ್ಲಿ ಈಗ ಬಂದಿರಬಹುದು. ಇರಬಹುದು ಬಂದಿದ್ದಾನೆ. ಇವನನ್ನು ಎದುರಿಸುವ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು ಸ್ವಾಮಿ. ಅಷ್ಟೇ. ಹೌದೇ? ಅಕ್ರಭಾವ ಸಂಹಾರ ಭಯ ಉರುಬಯೋ ನಾರಿಯ ಅತಿ ಕಾಯದ ರಣೋತ್ಸವವು ದುರದಿ ಕಪಿಗಳ ವರದಿ ಮುಂದೈ ತರುವ ಸುಭಟನ ಕಾಣುತ್ತಾ ಇದ್ದರು. ಹೊರ ವಿಭೀಷಣನೆಂದನು. ಏನೋ ಒಂದು ರೀತಿಯಾದಂತ ವ್ಯತ್ಯಾಸ ಕಾಣುತ್ತಾ ಇದೆ. ಶರಣನಾದಂತಹ ವಿಭೀಷಣ ಹೇಳಿದಂತಹ ಮಾತುಗಳು 100ಕ್ಕೆ 100 ಸರಿ ಎಂಬುದಾಗಿ ಅರ್ಥ ಆಗುತ್ತಾ ಇದೆ. ಸಮುದ್ರೋಪಾದಿಯಲ್ಲಿ ಬರುವಂತಹ ಆ ಸೈನ್ಯ, ಅಲೆಯೇ ಆಗಿ ಬರುವಂತಹ ಸೈನ್ಯದ ಮಧ್ಯದಲ್ಲಿ ಕೇಳಿ ಬರುತ್ತಿರುವಂತಹ ವೀರಘೋಷ, ಯಮನ ಉಪ್ಪಟೆಯೋ, ಕಾಲಭೈರವನ ನರ್ತನವೋ, ಮೃತ್ಯುದೇವತೆಯ ಅಟ್ಟಹಾಸವೋ ಎಂಬಂತೆ ಹತ್ತಿರ ಹತ್ತಿರ ಬರುತ್ತಾ ಇರುವಾಗ ಭಾಸ ಆಗುತ್ತಾ ಇದೆ. ಹಾಗಿದ್ರೆ ಯಾರು, ಯಾವ ವೀರರು ಇವನನ್ನು ಎದುರಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವರು ನಮ್ಮಲ್ಲಿದ್ದಾರೆ. ಒಂದು ಕ್ಷಣಕ್ಕೆ ನಾನು ದಿಗಿಲಾದದ್ದು ಹೌದು. ಆಗ ತಮ್ಮ ಕರೆದನಲ್ಲ, ತಮ್ಮ ಲಕ್ಷ್ಮಣ, ನಿನ್ನ ಮಾತುಗಳನ್ನು ಕೇಳುತ್ತಾ ಒಟ್ಟಿನಲ್ಲಿ ವಿಭೀಷಣದ ಮಾತನ್ನು ಆಲಿಸುತ್ತಿದ್ದೇನೆ. ರಣಾಂಗಣದ ಅರ್ಭಟ ಉಬ್ಬಟ ಇದು ನಮಗಿಬ್ಬರಿಗೂ ಅಥವಾ ನಮ್ಮ ಕಪಿಸೇನೆಗೂ ಹೊಸತೇನು ಅಲ್ಲವಲ್ಲ. ಬರುವವರು ಯಾವನೇ ಆಗಿರಲಿ ಸದಾ ನನ್ನ ಸನಿಹದಲ್ಲೇ ಇರುವಂತಹ ಲಕ್ಷ್ಮಣಾಂಕಲ್ವೇ ನೀನು? ತಲೆಯನ್ನು ಬಾಗಬಹುದು, ಯುದ್ಧರಂಗದಲ್ಲಿ ಧನುಸ್ಸನ್ನು ನೆಲದಲ್ಲಿ ಚಾಚುವಂತಿಲ್ಲ, ಶರವನ್ನು ನನಗೆ ಸ್ಪರ್ಶಿಸುವಂತಿಲ್ಲ. ಹೌದು. ಅದಕ್ಕಾಗಿ ನಿನ್ನ ಪದರಜದಿಂದ ಧೂಳಿತವಾದಂತಹ ನಡದಲ್ಲಿ ಶಿರವನ್ನು ಮೊದಲಾಗಿ ಇಟ್ಟಿದ್ದೇನೆ. ಕಾಡಿನಲ್ಲಿ ಬರುವಾಗ ನಿನ್ನ ಶೇಷನಂತೆ ಅನುಸರಿಸಿಕೊಂಡು ಬಂದವ. ಹೌದು, ನಿಜವಾಗಿ ನಿನ್ನ ಶೇಷನೂ ಹೌದು. ನನ್ನ ಹೊರಗಿರುವಂತಹ ಪ್ರಾಣ ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ನಾನು ಹೇಳಿಕೊಂಡಿದ್ದೆ. ಎಷ್ಟೋ ಸಲ ನೀನೇ ಹೇಳಿದ್ದು. ಹೌದು, ಲಕ್ಷ್ಮಣಾಗ್ರಜ. ಹೌದು, ಈಗ ಅನ್ನಿಸಿಕೊಳ್ಳುವುದಲ್ಲಗೆ ನನಗೆ ಬಹಿರ್ಪ್ರಾಣ ಯುವಾಪರಹ ಎಂಬುದಾಗಿ ಹೇಳಿದ್ದೆ.
ಅಂತ ಲಕ್ಷ್ಮಣ ಹಾ. ಇಂದು ನಿನ್ನ ಪದತಳದಲ್ಲಿ ಶಿರವನ್ನಿಟ್ಟಿದ್ದೇನೆ. ಹಾ. ಅತಿಯಾದಂತ ವಿಶ್ಲೇಷಣೆಗಳಿಂದ ಅಸೆಯಾದಂತ ವಿಶೇಷಣಗಳಿಂದ ಹಾ. ಅತಿಕಾಯನನ್ನು ವರ್ಣಿಸುತ್ತಾ ಬಂದ ವಿಭೀಷಣ. ಹೌದು. ಅವನ ಅನುಭವ ಅದು. ಹಾ. ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಹೌದು. ಹಾಗೆಂದು ಹಾ. ನೀನೇನು ಎಂದಿನಂತೆ ಧನುಷ್ಟಂಕಾರ ಮಾಡಿ ಧನುವನ್ನು ಎತ್ತಿರಲಿಲ್ಲ, ಹಾ. ಸುಮ್ಮನೆ ಕುಳಿತಿದ್ದಿ. ಹೌದು. ಮುಖದಲ್ಲಿ ಕಿರುನಗೆ ಹಾ. ಹೊಮ್ಮುತ್ತಾ ಇದೆ. ಹಾ. ಹಾಗೆಂದು ಯಾರನ್ನೋ ನೀನು ನಿರೀಕ್ಷಿಸುತ್ತಾ ಇದ್ದಿ ಎಂಬುದಂತೂ ಸ್ಪಷ್ಟ. ಹೌದು. ಹಾಗಾದರೆ ಹಾ. ನಿನ್ನ ಹಿಂದೆ ಬಂದವ ನಾನು, ಹಾ. ಹಿಂದೆ ಬರುವವನು ಮಾತ್ರ ಆಗಬಾರದು, ಅಲ್ಲ. ಎಂಬವನು ಆಗಬಾರದು. ಒಂದು ಕಾಲದಲ್ಲಿ ಮುಂದೂ ನೀನು ನಡೆದವ ಕಾಡಿನಲ್ಲಿ ಆ ಕಲ್ಲು ಮುಳ್ಳುಗಳು ತಾಗುವುದಿದ್ದರೆ ನನ್ನ ಕಾಲಿಗೆ ತಾಗಲಿ, ಆಗಲಿ. ಅಣ್ಣನ ದಾರಿಯನ್ನು ಸುಗಮವಾಗಿಸ್ತೇನೆ ನಾನು ಅಂತ ಹೋದವ ನೀನು. ಆ ಹೊಗಳಿಕೆಯದು ನಿನ್ನ ದೊಡ್ಡ ಗುಣ. ಹಾ. ಆ ಗುಣಕ್ಕೆ ಅರ್ಹ ಹೌದೋ ಅಲ್ಲವೋ ಅದು ಇಲ್ಲಿ ಪ್ರಶ್ನೆಯೂ. ಹಾ. ನಿನ್ನ ಕಣ್ಣ ನೋಟ ಏನನ್ನೋ ಸೂಚಿಸ್ತಾ ಇದೆ ಹಾ. ಎಂಬುದಂತೂ ಸ್ಪಷ್ಟ. ಹಾ. ಅಣ್ಣ ಹಾ. ಬಂದವನು ಯಾವನೇ ಆಗಿರಲಿ ಎಂತವನೇ ಆಗಿರಲಿ, ಹಾ. ಎಲ್ಲಿಯವನೇ ಹಾ. ಆಗಿರಲಿ, ಲಕ್ಷ್ಮಣನ ಮುಂದೆ ಹ್ಮ್. ಆತ ಏನೂ ಅಲ್ಲ, ಹಾ. ನನಗೊಂದು ಅಪ್ಪಣೆ ಕೊಟ್ಟೆ ಅಂತಾದ್ರೆ ಹಾ. ಸುಮ್ಮನೆ ಕಣ್ಣಲ್ಲಿ ಸೂಚಿಸಿದರೆ ಹಾಗೂ ಬಾಯಲ್ಲಿ ಹೇಳಬೇಕಾದ ಹಾ. ಅವಶ್ಯಕತೆ ಇಲ್ಲ. ನಿನ್ನ ಕಾಲ ಮತ್ತು ತುದಿಯಲ್ಲಿ ತೋರಿಸಿದ್ದನ್ನು ತಲೆಯಲ್ಲಿ ಹೊತ್ತು ಮಾಡಿಕೊಳ್ಳುವ ಲಕ್ಷಣ. ಹಾ. ನನಗೊಂದು ಅಪ್ಪಣೆಯನ್ನು ಕೊಡು, ಮುಂದಿನ ಕೆಲಸ ನಾನು ನೋಡಿಕೊಳ್ತೇನೆ. ತಮ್ಮ ಒಂದು ಮಾತು, ಏನದು? ಬರುವುದು ಮಿತ್ರರೇ. ಹೇಳಿ. ಕ್ಷಣದಿ ಬಳಿಕ ವೀರನುಳೆಂತನು ತಮ್ಮ ಬಹಳ ಸಂತೋಷವಾಯಿತು. ಏನು? ಯಾಕೆಂದ್ರೆ ಸದಾ ನನ್ನ ಜತೆಯಲ್ಲಿ ನನ್ನ ಭುಜಕ್ಕೆ ಭುಜವನ್ನು ಕೊಟ್ಟು ನಿಂತವನು ನೀನು. ಪಂಪಾ ಸರೋವರ ತೀರದಲ್ಲಿ ದುಃಖ ಸಂತಪ್ತನಾದಾಗ ಅನೇಕ ರೀತಿಯಲ್ಲಿ ನನಗೆ ಸಾಂತ್ವನವನ್ನು ಮಾಡಿದ್ದೆ. ಹೌದು, ನೀನು ಹೇಳಿದ್ದುಂಟು, ಗಿಡ ಮರಗಳೆಲ್ಲವೂ ಹೌದು, ಕೆಂಪಾಗಿ ತೋರುತ್ತಿದೆ. ಅಲ್ಲಲ್ಲಿ ಕಾಣುವಂತಹ ತಾವರೆಯಲ್ಲಿಯೂ ನಿನ್ನ ಅತ್ತಿಗೆಯಾದಂತಹ ಜಾನಕಿಯ ಕಣ್ಣನ್ನು ನಾನು ಕಂಡಿದ್ದೆ. ನಿಜ. ಆಗ ತಂದೆಯೋಪಾದಿಯಲ್ಲಿ ನನಗೆ ಹಿತವಚನಗಳನ್ನು ಹೇಳಿ ನನಗೆ ಸಾಂತ್ವನವನ್ನು ನೀಡಿದವನು ನೀನು. ದೊಡ್ಡ ಮಾತಾಗ್ಲಿಲ್ವೇ ನಾವು? ಮೊನ್ನೆ ನಾಗಾಸ್ತ್ರದಿಂದ ಬಂಧಿತರಾಗಿ ಪ್ರಜ್ಞಾಶೂನ್ಯರಾಗಿ ನಾವು ಬಿದ್ದಾಗ ಗರುನ್ಮಂತನೇ ಬಂದು ನಮ್ಮನ್ನು ತನ್ನ ಮೈಯ ಗಾಳಿಯನ್ನು ಸೋಗಿಸುವುದರ ಮೂಲಕ ನಮ್ಮನ್ನು ಎಚ್ಚರಿಸಿದ್ದ. ವಿಷವನ್ನು ಇಳಿಸಿದ. ಆಗ ಮೊದಲು ಎಚ್ಚೆತ್ತವನು ನಾನು. ಎಚ್ಚರಿಕೆ ಆಗದೆ ಪ್ರಜ್ಞಾಹೀನನಾಗಿ ಬಿದ್ದಂತಹ ನಿನ್ನನ್ನು ಕಂಡು ದುಃಖಿಸಿದಾಗ ಅವರೆಲ್ಲರೂ ಹೇಳಿದರು, ಈಗ ಮುಂದೆ ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮಣ ಎದ್ಗಾನು ಎಂಬುದಾಗಿ. ತಮ್ಮ, ಹೊರಗಿನ ಜೀವ ಒಳಗಿನ ಜೀವಕ್ಕೆ ತುಡಿಯದೇ ಇರ್ತದೋ ಹೇಳು. ಹೇಳಿದಂತಹ ಮಾತುಗಳಿಂದ ಬಹಳ ಸಂತೋಷವಾಯಿತು. ಆದರೆ ನಾವು ಸ್ವಲ್ಪ ಜಾಗರೂಕರಾಗಿಯೇ ಕೇವಲ ಪ್ರತಿದ್ವಂದಿಯಾಗಿ ಬರುವಂತಹ ಒಬ್ಬ ಭಟನಲ್ಲ ಇವ. ಮರ್ಮ ವರಿತು ಕಾದಬೇಕು. ಯಾಕೆಂದರೆ ನಿನಗೆ ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯ ಇಲ್ಲ. ವಿಶ್ವಾಮಿತ್ರರಂತಹ ಗುರುಗಳು ಬೋಧಿಸಿದಂತಹ ಬೋಧೆಯನ್ನು ನಿನಗೆ ನಾನು ಇತ್ತಿದ್ದೇನೆ. ಸರ್ವಾಂಗ ವಿದ್ಯೆಯನ್ನು ನೀನು ಕಲಿತವ. ಆದಾನವೋ ಸಂಧಾನವೋ ವಿನಿಮಯವೋ ವಿಕ್ರಯವೋ ಯಾವುದು ಇದ್ರೂ ಕೂಡ ಅದನ್ನೆಲ್ಲವನ್ನು ನೀನು ಕರಗತಗೊಳಿಸಿಕೊಂಡವ. ಲಕ್ಷ್ಯ ಭೇದನ ಯಾವುದೇ ಇರಲಿ, ಉಪಸಂಹಾರ ಎಲ್ಲವನ್ನು ಸಾಂಗೋಪಸಾಂಗವಾಗಿ ನೀನು ಕಲಿತವ. ಎಲ್ಲಿ ಯಾವುದನ್ನು ಹೇಗೆ ಯಾವಾಗ ಪ್ರಯೋಗಿಸಬೇಕು ಎಂಬುದನ್ನು ತಿಳಿದಂಥವ ನೀನು. ಆದ್ದರಿಂದ ಶತ್ರುವಿನ ಬಲವನ್ನು ನೋಡಿ, ಶತ್ರುವಿನ ಮರ್ಮವನ್ನು ನೋಡಿ, ನಮ್ಮ ಲಕ್ಷ್ಯವನ್ನು ಮನದಲ್ಲಿರಿಸಿಕೊಂಡು ಮುಂದುವರಿ. ಸದಾ ಅನುಗ್ರಹ ನಿನಗೆ. ಮಾತು ಮರ್ಮವರಿತು ಎಂಬುದರಿಂದಲೇ ನಾನು ಅರಿತು. ವಿಭೀಷಣ ಹೇಳಿದ, ಬರೀ ಬಲಿಷ್ಠನಲ್ಲ, ದುಷ್ಟನಲ್ಲ, ಈತ ಶಿಷ್ಟ. ಹೌದು. ಶಿಷ್ಟರನ್ನು ವಧಿಸುವುದಕ್ಕೂ ಹೌದು, ದುಷ್ಟರನ್ನು ವಧಿಸುವುದಕ್ಕೂ ಹೌದು, ಬಹಳಷ್ಟು ವ್ಯತ್ಯಾಸವಿದೆ. ಹೌದು. ಮರ್ಮವರಿತು ಎಂಬ ಮಾತಲ್ಲಿ ಎಲ್ಲವನ್ನೂ ಅರ್ಥವೇ. ಹೌದು. ಶರಣ ಅತಿಕಾಯ ನನ್ನ ಎದುರಾಗುವುದೋ, ನಾನು ಆತನ ಎದುರಾಗುವುದೋ, ನಡೆದರೆ ಮುಂದೆ ನೋಡೋಣ. ಒಳ್ಳೆಯದಾಗಿ.
ಯಾರದು? ನಮ್ಮ ಸೈನ್ಯವನ್ನು ಹಿಮ್ಮೆಟ್ಟುತ್ತಾ ಮುಂದೆ ಬರುತ್ತಾ ಇದ್ದಾನಲ್ಲ. ಓಹೋ ಬಳಿರೆ, ನೀನು ಯಾರೀಗ ಬಂದದ್ದು? ರಾಮನೋ ಲಕ್ಷ್ಮಣನೋ ನನಗೆ ಯಾರಾದರೂ ತೊಂದರೆ ಇಲ್ಲ. ಒಬ್ಬ ಶರೀರ ಆದರೆ ಇನ್ನೊಬ್ಬ ನೆರಳು, ಒಬ್ಬ ಪೆಟ್ಟು ಕೊಡುವ ಆದರೆ ಇನ್ನೊಬ್ಬ ಪೆಟ್ಟು ತಿನ್ನುವವನು. ನನಗೆ ಈಗ ಯುದ್ಧ ಮಾಡಲು ಬಂದಿರುವೆಯಲ್ಲ ಸರಿಸಮಾನವಾಗಿ. ಅಷ್ಟು ಇಷ್ಟು ತಿಳಿದಂತಹ ನನ್ನ ಬಗ್ಗೆ ನೀನು ಸರಿಯಾಗಿ ತಿಳಿದು ಬಂದಿದ್ದೇಯಾ? ತಿಳಿದು ಬಂದಿರುವೆಯಲ್ಲ, ಹಾಗಾದರೆ ಬಾ. ಅತಿಕಾಯ, ಕೇಳಿದ ಪ್ರಶ್ನೆ ನನಗೆ ಅರ್ಥ ಆಯಿತು. ಮಹತ್ತಾದ ಶರೀರವನ್ನು ಹೊತ್ತು ಬಂದವರೆಲ್ಲರೂ ಮಹತ್ತಾಗಿರಬೇಕು ಎಂದೇನೂ ಇಲ್ಲ. ಹಾಗೆಂದು ನಿನ್ನ ಅಂತಃಸತ್ವವನ್ನು ನಿನ್ನ ಅಂತಃಕರಣವನ್ನು ಅರಿಯದವ ನಾನಲ್ಲ. ಯಾಕೆ ಯಾಕೆ? ನಿನ್ನ ಚಿಕ್ಕಪ್ಪ ವಿಭೀಷಣ ನಮ್ಮೊಡನಿದ್ದಾನೆ. ಆತನನ್ನು ನೀವು ಯಾವ ವಾಕ್ಯದಿಂದ ಹೇಗೆ ಬೇಕಾದರೂ ವರ್ಣಿಸಿ ಕುಲಘಾತಕ ಅಂತ ಬೇಕಾದರೂ ಹೇಳಿ, ನೀನು ಹೇಳಿದ್ದಿ ಎಂದಲ್ಲ, ಹೇಗೆ ಬೇಕಾದರೂ ಹೇಳಿ, ನಿನ್ನ ಗುಣವನ್ನು ವರ್ಣಿಸಿದವ ನಿನ್ನ ಚಿಕ್ಕಪ್ಪ. ಹೌದೇ? ನೀನು ಏನು? ನೀನು ಲಕ್ಷ್ಮಣನು, ನೀನು ರಾಮನು. ಯಾರು ಎಂದು ನಿನ್ನ ಪ್ರಶ್ನೆ. ಇದರ ಅರ್ಥ ಏನು ಗೊತ್ತಾ? ನಿನಗೆ ಸ್ವರೂಪ ಜ್ಞಾನ ಇರುವ ಅಂತ ಅರ್ಥ. ಸ್ವರೂಪ ಜ್ಞಾನ ಇರುವಂತಹ ವ್ಯಕ್ತಿ ಒಂದು ಕಲ್ಲನ್ನು ಅಂತ ಇಟ್ಟುಕೋ, ಶಿವನೆಂದು ಪೂಜಿಸಿದರೆ ಕಲ್ಲೇ ಶಿವ, ಶಿವ ಕಲ್ಲು ಅಂತ ಅಲ್ಲ, ಎರಡೂ ಒಂದೇ ಆಗ್ತಾನೆ. ಅದು ನೋಡುವವನ ಕಣ್ಣು ಮತ್ತು ನೋಡುವವನ ಭಕ್ತಿಯಲ್ಲಿರುವಂತಹ ವಿಷಯ. ಹಾಗಾಗಿ ನೀನು ನನ್ನನ್ನು ರಾಮನೆಂದು ಭಾವಿಸಿದರೆ ನಾನು ರಾಮನೇ ಆಗುತ್ತೇನೆ, ನಾನು ಲಕ್ಷ್ಮಣನೆಂದು ಭಾವಿಸಿದರೆ ಲಕ್ಷ್ಮಣ ಆಗುತ್ತಾನೆ. ನೀನು ಹೇಗೆ ಯಾವ ರೀತಿ ಎಂದು ತಿಳಿದೆಯೋ ಅಂತೂ ನಾನಾಗುತ್ತೇನೆ. ಆ ರೀತಿ ಸ್ವೀಕಾರ ಮಾಡಿ ಯುದ್ಧವನ್ನು ಮುಂದುವರಿಸೋಣ. ನಿನ್ನ ಪರಿಚಯವನ್ನು ಕೇಳಿದ್ದು ಯಾಕೆ? ಯುದ್ಧ ಮಾಡುವುದಕ್ಕಾಗಿ ಅಲ್ಲ. ಯುದ್ಧಕ್ಕೆ ಪರಿಚಯ ಎಂಬುದು ಬೇಕಾಗಿಲ್ಲ, ಆದರೆ ನಾವಿಲ್ಲಿ ಯುದ್ಧ ಮಾಡಿ ಗೆಲ್ಲಬೇಕೆಂಬುದು ನನ್ನ ಆಶಯವಲ್ಲ. ಮೋಕ್ಷಗಾಮಿಗಳು ನಾವು ಚಿನ್ಮಯಂಗೆ ಮೋಕ್ಷದ ಪಥದ ಹತ್ತಿರ ನಾವು ಬರುತ್ತಾ ಇದ್ದೇವೆ. ಅದಕ್ಕಾಗಿ ಮೋಕ್ಷವನ್ನು ಕೊಡುವುದಕ್ಕೆ ರಾಮನ ನೆರಳಿಗೆ ಆಗುತ್ತದೆ ಎಂಬುದು ನನ್ನ ಪ್ರಶ್ನೆ. ರಾಮನ ನೆರಳಾದರೂ ಆದೀತು ಎಂಬ ಪ್ರಶ್ನೆಯ, ನೆರಳಿನಿಂದ ಆದೀತು ಎಂಬ ಪ್ರಶ್ನೆಯ? ಯಾರಿಂದ ಬೇಕಾದರೂ ಆಗಬಹುದು. ಅಲ್ಲಿಗೆ ಬಾ. ಆದರೆ ನಮಗೆ ಮೋಕ್ಷ ಬೇಕಲ್ಲವೇ? ಮೋಕ್ಷ ಬೇಕಾದರೆ ಏನಾಗಬೇಕು? ಯುದ್ಧ. ಮೊದಲು ಶರಣಾಗತಿ ಆಗಬೇಕು ಮೋಕ್ಷ ಬೇಕಾದರೆ. ಸಾಮೀಪ್ಯ, ಆಮೇಲೆ ಸಾಯುಜ್ಯ. ಹೌದು, ಸಾಮೀಪ್ಯಕ್ಕೆ ನೀನು ಬಂದ ಆಯ್ತು. ಈಗ ಸಾಯುಜ್ಯಕ್ಕೆ ಬೇಕಿದ್ರೆ ಮೊದಲು ನೀನು ಶರಣಾಗತಿ ಆಗಬೇಕು. ಹಾಗಿದ್ರೆ ಮಾತ್ರ ನಿನಗೆ ಮೋಕ್ಷ ಸಿಗುವುದಕ್ಕೆ ಸಾಧ್ಯ. ಹಾಗಾಗಿ ನಾನು ಹೇಳಿದ್ದು, ನನ್ನನ್ನು ನೀನು ರಾಮ ಎಂದು ತಿಳ್ಕೊಳ್ತೀಯೋ ಲಕ್ಷ್ಮಣ ಎಂದು ತಿಳ್ಕೊಳ್ತೀಯ, ಹೇಗೆ ತಿಳಿದ್ರು ನಾನು ಅದೇ ಆಗುತ್ತೇನೆ. ನನಗೆ ನಿನ್ನ ಮುಂದೆ ಶರಣನಾಗಬೇಕಾದ ಕಾಲ ಯಾವಾಗ ಬೇಕಾದರೂ ಬರಬಹುದು. ಅದು ನಾನು ಯುದ್ಧ ಮಾಡದೆಯೂ ಬರಬಹುದು, ಯುದ್ಧ ಮಾಡಿ ಸೋತ ಮೇಲೂ ಬರಬಹುದು. ಆದರೆ ನಾವು ಯಾರು? ನಮ್ಮನ್ನು ನೀವು ಏನೆಂದು ತಿಳಿದಿದ್ದೀರಿ? ನಾವು ಯಾವತ್ತು ಯುದ್ಧ ಮಾಡಿ ಸೋಲನ್ನು ಒಪ್ಪುವವರಲ್ಲ. ಯುದ್ಧ ಮಾಡುವ ಮೊದಲು ಸೋಲನ್ನು ಒಪ್ಪುವುದಿಲ್ಲ, ಶರಣ ಆಗುವುದೂ ಇಲ್ಲ. ಅದಕ್ಕಾಗಿ ತಡ ಮಾಡುವುದಿಲ್ಲ. ಯುದ್ಧದಿಂದ ಸೋತರೆ ಶರಣನಾಗುವುದು, ಇಲ್ಲದಿದ್ದರೆ ಗೆಲ್ಲುವುದೆಂದೇ ಬಂದಿದ್ದೇನೆ. ಅದಕ್ಕಾಗಿ ಬಾ. ಹಾಗಾದರೆ ಒಂದು ಕೆಲಸ ಮಾಡು, ನಿನ್ನಲ್ಲಿ ಯಾವ ಮಂತ್ರ ಶರಗಳಿಗಳನ್ನು ಪ್ರಯೋಗಿಸಿ ನೋಡುವ. ನೋಡೋಣ ಬಾ.
ಯಾವನು ಕಾಯನು ಎಂದು ನಮಸ್ಸಗಳು ಹರಿದ ದುರಾಂತಗಾತ್ಮನು ಅಕಟ 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 ಬರಿದೆ ಭ್ರಾಂತನೆಂದರಿತು ಮತ್ತಿಂತೆಂಗನು ಅವನೊಡನೆ ಇಂದು ವಿವಿಧ ಜತೆ ಜಯವಾನಂತ ಅಕಟ ಅಕಟ ಏನು ಏನಾಗಿ ಹೋಯ್ತು? ನನ್ನ ಭುಜ ಬಲಕ್ಕೆ ಕುಂದು ಬಂದು ಹೋಯಿತೆ. ನಾನು ಪ್ರಯೋಗಿಸಿದಂತಹ ಶರಗಳಿಗೆ ಪ್ರತ್ಯುತ್ತರವಾಗಿ ಅವನು ಶರಗಳನ್ನು ಪ್ರಯೋಗಿಸಿ ನನ್ನನ್ನು ಇಕ್ಕಡಿಗೈಯುತ್ತಾ ಇದ್ದಾನೆ. ಏನು ಮಾಡಿದರೂ ಪ್ರಯೋಜನವಿಲ್ಲ, ಎಷ್ಟು ಹೋರಾಡಿದರೂ ಪ್ರಯೋಜನವಿಲ್ಲ. ಯಾಕೆ? ಏನಿರಬಹುದು? ಈತನಾರಿರಬಹುದು? ನನಗೆ ಅದುವೇ ಈಗ ಕಾಡುತ್ತಿರುವಂತಹ ದೊಡ್ಡ ಪ್ರಶ್ನೆಯಾಗಿಯೇ ಉಳಿದಿದೆ. ಅದನ್ನು ತಿಳಿಯಬೇಕು. ಅದರ ಒಳಗಿನ ಮರ್ಮವನ್ನು ತಿಳಿದು ಇವನನ್ನು ತಿವಿದು ಹಾಕಬೇಕು. ಅದಕ್ಕಾಗಿ ಏನು ಮಾಡಬೇಕು ಗೊತ್ತೋ? ಒಮ್ಮೆ ನನ್ನ ಅಂತಃಚಕ್ಷುವನ್ನೇ ಪ್ರಶ್ನಿಸುತ್ತೇನೆ, ಇವನು ಯಾರೆಂಬುದಕ್ಕಾಗಿ. ಹೋ 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 ಹೋ, ತಿಳಿಯಿತು ನೀವು ಯಾರೆಂಬುದಾಗಿ. ನೀವು ನೀವು ಜಗದಾದಿ ದೈವವೆಂಬುದ ನಾವು ಬಂದೆವು. ಬಲ್ಲೆ, ಗೊತ್ತಾಯಿತು, ತಿಳಿಯಿತು. ನಮ್ಮ ಕುಲದ ಸ್ವಭಾವನು ಮನ್ನಿಸಿ. ನಾವು ಬಿಡಲು ಬಹುದೇ, ನಾವು ಬಿಡಲು ಬಹುದೇ ಇರಬಹುದೇ? ಪೂರ್ವ ಪದ್ಧತಿಯ ನಾವು ಮಾಡುವ ಸಮರ ಮುಖ ಸಂಭಾವನೋಚಿತ ಸರಳ ಭಕ್ತಿಯ ಸರಳ ಭಕ್ತಿಯ ನೀವು ಕೈಗೊಳ್ಳಬೇಕೆನ್ನುವುದ ತೆಗೆದನು ಅತಿಗಾಯವು. ಜಯ 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 ಜಯ. ಹಾ, ಯಾರೆಂಬುದಾಗಿ ನಿಮ್ಮನ್ನು ತಿಳಿಯಿತು. ದೇವ, ನೀವು ಕೇವಲ ನನಗೆ ಮಾತ್ರ ದೇವನಲ್ಲ, ಈ ಜಗತ್ತಿಗೆ ದೇವರು. ನೀವು ಈ ಜಗದ ದೈವವಾಗಿದ್ದೀರಿ. ನನ್ನ ಈ ನಿಮ್ಮ ಭಾವನೆಗಳನ್ನು ನಿಮಗೆ ನೋವಾಗಿದ್ದರೆ ಮನ್ನಿಸಬೇಕು. ನಮ್ಮ ಕುಲದ ಬುದ್ಧಿಯೇ ಅದು. ನಮ್ಮ ಕುಲದ ಮಹಿಮೆಯನ್ನು ಬಿಡಬಹುದೇ? ನಮಗೆ ಬಿಡಲು ಆಗುವುದಿಲ್ಲ. ಯಾರು ಹೇಳಿದ್ದು ದಾನವರಿಗೆ ಪ್ರೀತಿಯನ್ನು ತೋರಿಸಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ತೋರಿಸುತ್ತೇವೆ. ಹೇಗೆ? ಪಂಚನಖಗಳುಳ್ಳಂತಹ ಪ್ರಾಣಿಯ ರೀತಿಯಲ್ಲಿ ನಮ್ಮದಿರುತ್ತದೆ. ಪರಚಾಟ ಇರಬಹುದು, ಏನೂ ಇರಬಹುದು, ಆದರೆ ನಮಗೂ ಕೂಡ ಪ್ರೀತಿ ದುಃಖ ಅವೆಲ್ಲವೂ ಬರುತ್ತದೆ. ಅದಕ್ಕಾಗಿ ಈಗ ನಿಮಗೆ ನಾನು ಮಾಡಿದಂತಹ ಭಾವನೆಯಲ್ಲಿ ನಿಮಗೆ ನೋವಾಗಿದೆಯೋ? ನೋವಾಗಿದ್ದರೆ ಮನ್ನಿಸಬೇಕು. ನಿಮ್ಮ ಮೇಲೆ ಭಕ್ತಿ ಭಾವ ಹೆಚ್ಚುತ್ತಾ ಇದೆ. ಅದಕ್ಕಾಗಿ ಒಂದು ಭಕ್ತಿಯ ಪೂಜೆಯನ್ನು ಮಾಡಬೇಕು. ಏನು ಪೂಜೆ? ರಣಾಂಗಣದ ನಮ್ಮ ಗುರುಗಳು ನಮಗೆ ಹೇಳಿದ್ದಾರೆ ಒಂದು ಪೂಜೆ, ಏನು? ಸರಳ ಪೂಜೆ. ಸರಳ ಅಂದ್ರೆ ಎರಡು ಅರ್ಥ. ಯಾವುದು? ಸಾಮಾನ್ಯವಾದ ಅದಲ್ಲ, ಸರಳ ಪೂಜೆ. ಧನಸ್ಸು ಶರಗಳನ್ನು ಹಿಡಿದಂತಹ ಅದನ್ನು ಹೇಗೆ ಮಾಡುವುದು? ಹೇಗೆ? ನಾವು ಹೇಗೆ ನಮ್ಮ ಮನೆಗೆ ಬಂದಂತಹ ಅತಿಥಿಯರನ್ನು ನಮ್ಮ ಮನೆಯೊಳಗೆ ಬರಮಾಡಿಕೊಂಡು ಅವರನ್ನು ಆಹ್ವಾನ ಮಾಡಿ ಅವರಿಗೆ ಕುಳಿತುಕೊಳ್ಳಲು ಆಸನವನ್ನು ನೀಡಿ ನಂತರ ಅವರಿಗೆ ಬೇಕಾದಂತಹ ಏನಾದರೂ ಪಾನೀಯಗಳನ್ನು ಕೊಟ್ಟು ಷೋಡಶೋಪಚಾರ ಪೂಜೆಯಾಗಿ ಮಾಡಬಹುದು. ಅದಕ್ಕಾಗಿ ಎಲ್ಲ ಶರಗಳನ್ನು ತೆಗೆದಿದ್ದೇನೆ, ಪೂಜೆಯನ್ನು ಮಾಡಿದ್ದೇನೆ. ಇದೆಯ ವಾಹನಗಳು
ಆಹ್ವಾನೆ ಷೋಡಶೋಪಚಾರಗಳನ್ನು ಮಾಡಿದ್ದೇನೆ, ಪೂಜೆಯೂ ಮಾಡಿದ್ದೇನೆ. 8 ಶರಗಳನ್ನು ತೆಗೆದಿದ್ದೇನೆ, 14 ಶರಗಳನ್ನು ಇನ್ನೂ ತೆಗೆದಿದ್ದೇನೆ. 8 ಆಗಿ 14 ಆಗಲಿ. ಈ ಪೂಜೆ ಮಾಡಿದಂತಹ ಶರಗಳನ್ನು ಹೀಗೆ ಬಿಡಬಾರದು, ಪ್ರಯೋಗಿಸಬೇಕಲ್ಲವೇ? ಅದಕ್ಕಾಗಿ ಇದು ಒಂದೊಂದೇ ಶರಗಳನ್ನು ನನ್ನ ಧನಸ್ಸಿಗೆ ಜೋಡಿಸಿದ್ದೇನೆ, ಪ್ರಯೋಗಿಸುತ್ತೇನೆ. ನಿಚ್ಚಳ ಭಕ್ತಿಯೊಳವನು ಜಗದವನು ಲಕ್ಷ್ಮಣನು ಕೊಚ್ಚನೆ ಮೈಯಲಿ ತಳಿಸಿ ಅವನ ಮೆತ್ತಿ ನುಡಿದನು ಅವತರಿಸಿ. ರಣಾಂಗಣದಲ್ಲಿ ಗಂಧವೆಲ್ಲಿ, ಜಲವೆಲ್ಲಿ, ಅಕ್ಷತೆಯಲ್ಲಿ, ತುಳಸಿಯಲ್ಲಿ, ಹೂವಿಲ್ಲಿ, ನಿಚ್ಚಳ ಭಕ್ತಿ ಎಂದರೆ ಇದುವೆ. ರಣಾಂಗಣದಲ್ಲಿ ಶರಗಳೇ ಪುಷ್ಪಗಳು, 16 ಬಗೆ ಪೂಜೆ, ಷೋಡಶೋಪಚಾರ, ಆವಾಹನ, ಅರ್ಘ್ಯ, ಆಚಮನ, ಧೂಪ, ದೀಪ, ನೈವೇದ್ಯ, ಮಂಗಳಾರತಿ ಇತ್ಯಾದಿಗಳನ್ನು ನನ್ನ 16 ಅಂಗಗಳಲ್ಲಿ ಕಾಲಿನಿಂದ ಶಿರದ ತನಕ ಪ್ರದಕ್ಷಿಣೋಪಾದಿಯಲ್ಲಿ ನಟ್ಟಿದ್ದಾನೆ ಈ ಅತಿಕಾಯ. ಅದೆಲ್ಲವನ್ನು ಖಂಡಿಸಲು ಸಾಮರ್ಥ್ಯವಿದ್ದರೂ ಖಂಡಿಸದೆ ಹೂವಿನಂತೆ ಧಾರಣ ಮಾಡಿಕೊಳ್ತೇನೆ. ನನ್ನ ನಿಜ ಸ್ವರೂಪವನ್ನು ನೋಡ್ತಾನೆ ಏನೋ. ದೇವಾ, ನನ್ನ ಮೈಯನ್ನೊಮ್ಮೆ ಮುಂಗುಷ್ಠದ ತುದಿಯಿಂದ ನೆತ್ತಿಯ ತನಕ ನೀವು ಅರ್ಪಿಸಿದಂತಹ 16 ಬಗೆ ಬಾಣಗಳು ಷೋಡಶೋಪಚಾರ ಪೂಜೆ ಆಗಿ ನಿನ್ನಲ್ಲಿ ಕಂಗೊಳಿಸುತ್ತಿರುವುದನ್ನು ನೀವು ಕಾಣಬಹುದು. ಹಾಗಿದ್ದರೂ ನಿನ್ನಲ್ಲಿ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಏನು? ಕೆಸರಲ್ಲಿ ತಾವರೆಯೂ ಜನಿಸಿತು, ಮಕರವೂ ಜನಿಸಿತು. ಆದರೆ ತಾವರೆ ದೇವರ ಪಾದಕ್ಕೆ ಸಮರ್ಪಿತವಾಗುತ್ತದೆ. ನಿನ್ನ ಪೂಜೆಯನ್ನು ಸಂತುಷ್ಟಗೊಂಡಿದ್ದೇನೆ. ಅಸಮ ಭಕುತ ನೀನು ಎಂಬುದನ್ನು ಮನಸಾ ಮೆಚ್ಚಿ ನಿನ್ನನ್ನು ಹೊಗಳಿದ್ದೇನೆ, ನಿನ್ನನ್ನು ಆಶೀರ್ವದಿಸಿದ್ದೇನೆ. ಮುಂದೆ ನೀನು ಮಾಡ್ತೀಯ. ದೇವಾ, ದಶರಥ ಸುತನೇ, ನೀನು ನನ್ನ ಶರಗಳನ್ನು ಧರಿಸಿಕೊಂಡಿದ್ದೀಯಲ್ಲ. ನಾನು ಮಾಡಿದಂತಹ ಪೂಜೆಗೆ ಫಲದಾಯಕವಾಗಿ ನನಗೆ ಕಾಣುತ್ತಾ ಇದೆ. ಆದರೆ ಇನ್ನು ತಡ ಮಾಡುವುದಿಲ್ಲ. ನೇರವಾಗಿ ನನ್ನ ಇನ್ನೂ ಶರಗಳನ್ನು ಜೋಡಿಸಿದ್ದೇನೆ. ಯುದ್ಧವೇ ಮಾಡುವುದು ಸಿದ್ಧನಾಗಿರುವೆಯೋ? ಲಕ್ಷ್ಮಣ ಸಿದ್ಧನಾಗುತ್ತಾನ ಎಂಬ ಪ್ರಶ್ನೆಯೇ ಇಲ್ಲ. ಆತ ಸಿದ್ಧನಾಗಿಯೇ ಇರ್ತಾನೆ. ಮುಂದುವರಿಸೋಣ ಬಾ. ಆಯಿತು. ನರರಿಗೆ ಬಲು
ಯಾವತ್ತೂ ಕೂಡ ನಾನು ಯಾರಿಗೂ ಬಗ್ಗದವನಾಗಿದ್ದವನು ನಾನು. ಆದರೆ ಇವತ್ತು ಸೋಲನ್ನು ಕಾಣುತ್ತಾ ಇದ್ದೇನಲ್ಲ, ಯಾಕೆ ಹೀಗಿರಬಹುದು? ಇವರು ಸಾಮಾನ್ಯರೇ, ನರರೇ ಇವರು, ಅಲ್ಲವೇ ಅಲ್ಲ. ನರರಿಗೆ ಇಂತಹ ಬಹು ಎಲ್ಲಿಂದ ಸಿಗುತ್ತದೆ? ಇವರು ನರರು ಅಂತ ಅಲ್ಲವೇ ಅಲ್ಲ. ಮತ್ತೆ ಈ ಕಪಿಗಳೇ ಅಲ್ಲವೇ ಅಲ್ಲ. ಎಲ್ಲವೂ ಆ ಹರಿ ಲೀಲೆಯಾಗಿರುತ್ತದೆ. ಆ ಹರಿಯ ಲೀಲೆಯಿಂದ ಯಾರೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಬ್ರಹ್ಮ ಸೃಷ್ಟಿಸುತ್ತಾನೆ ಎಂದಾದರೆ ಹರಿ ಪೊರೆಯುತ್ತಾನೆ. ಹರಿ ಪೊರೆದರೆ ಮಾತ್ರ ನಾವು ನಂಬಿದಂತಹ ಈಶ್ವರನಿಗೆ ವಧೆ ಮಾಡಲು ಸಾಧ್ಯ, ಲಯನ ಕಾರ್ಯ ಮಾಡಲು ಸಾಧ್ಯವಾಗಿರುತ್ತದೆ. ಅಂತಹ ಹರಿಯ ಮಹಿಮೆಯನ್ನು ಕಂಡಂತಹ ನಾನೇ ನಿಬ್ಬೆರಗಾಗಿದ್ದೇನೆ ಅಲ್ಲವೇ? ಆದರೆ ಇದು ಯಾಕೆ ನಮ್ಮ ತಂದೆಯವರಾದಂತಹ ರಾವಣೇಶ್ವರನಿಗೆ ತಿಳಿಯಲಿಲ್ಲ? ರಾವಣೋ ಲೋಕರಾವಣ ಎಂಬಂತಹ ಬಿರುದಿಗೆ ಪಾತ್ರರಾದವರು ಅವರಿದ್ದಾರೆ. ಆದರೆ ಇವತ್ತು ಅವರಿಗೆ ಕಡೆಗಾಣಿಸುತ್ತಾ ಉಂಟಲ್ಲವೇ? ಏನು ಇದರ ಅರ್ಥ? ಏನು ಇದರ ಅರ್ಥ? ಹಾ, ತಿಳಿಯಿತು ಆಯ್ತಲ್ಲವೇ? ಆಯಿತಗಡ ಅಕಟ ಶಿವನೇ, ಪರಮೇಶ್ವರನನ್ನೇ ತನ್ನ ದೇವರು ಎಂಬುದಾಗಿ ಪೂಜಿಸುವಂತಹ ರಾವಣನಿಗೆ ಕಡೆಗಾಣುತ್ತಾ ಇದೆ. ಅವನ ಕಡೆಯ ದಿವಸಗಳು ಹತ್ತಿರ ಬರುತ್ತಾ ಇದೆ ಅಲ್ಲವೇ? ಹತ್ತಿರ ಬರುತ್ತಾ ಇದೆ. ಈ ಹಿಂದೆ ನವಗ್ರಹಗಳನ್ನು ತನ್ನ ಆಸ್ಥಾನದ ಮೆಟ್ಟಿಲನ್ನಾಗಿಸಿದಂತಹ ರಾವಣ ನಾರದನ ಮಾತಿಗೆ ನಂಬಿಟ್ಟುಕೊಂಡು ನವಗ್ರಹಗಳನ್ನು ಕವಚಿ ಮಲಗಿಸಿದಂತಹ ರಾವಣ ಒಂದು ದಿವಸ ತನ್ನ ಅರಮನೆಗೆ ಸಿಂಹಾಸನವನ್ನು ಏರುವಂತಹ ವೇಳೆಯಲ್ಲಿ ಶನಿಯ ಸ್ಪರ್ಶ ಅವನಿಗೆ ಆಯಿತು. ನಂತರ ರಾವಣನಿಗೂ ಶನಿಗೂ ಘನಘೋರ ಯುದ್ಧವೇ ನಡೆಯಿತು. ಶನಿಗೆ ಸರಿಯಾದ ಪಾಠವನ್ನು ಕಲಿಸಬೇಕೆಂಬುದಕ್ಕಾಗಿ ನಮ್ಮ ತಂದೆಯಾದಂತಹ ರಾವಣೇಶ್ವರ ದೇವ ತನ್ನ ಚಂದ್ರಹಾಸದಿಂದ ಶನಿಯ ಕಾಲನ್ನೇ ಕಡಿದು ಅವನನ್ನು ಕುಂಟನಾಗಿಸಿದರು. ನಂತರ ಅವನು ದಶರಥನ ಎಡೆಗೆ ಹೋದನೆಂಬುದು ನಾನು ತಿಳಿದಂತಹ ಮಾತು. ಅಲ್ಲಿ ಏನಾಯಿತು ಎಂಬುದು ನನಗೂ ತಿಳಿಯಲಿಲ್ಲ. ಆದರೆ ಒಂದು ತಿಳಿದೆ, ರೋಹಿಣಿ ನಕ್ಷತ್ರದವರಿಗೆ ಕೇವಲ 1.5 ಗಳಿಗೆ ಕಾಲ ಕಾಡುತ್ತೇನೆ ಎಂಬುದಾಗಿ ಹೇಳಿದನಂತೆ ಶನಿ. ನಾರದನನ್ನು ಏನು ಹೇಳಿದ? ತನ್ನ ತಂದೆಗೆ ಮೋಕ್ಷವನ್ನು ಒದಗಿಸಬೇಕು, ಅದಕ್ಕಾಗಿ ನಾರದನನ್ನು ಉಪಯೋಗಿಸಬೇಕು ಎಂಬುದಾಗಿ ಬ್ರಹ್ಮದೇವ ಹೇಳಿದ ಕಾರಣ ಅವರನ್ನು ಉಪಯೋಗಿಸಿಕೊಂಡರು. ನಂತರ ನಾರದನಿಗೆ ಕಲಹಪ್ರಿಯ ಎಂಬಂತಹ ಬಿರುದು ಹೋಗಿ ಪಾಕಪ್ರಿಯ ಎಂಬಂತಹ ಬಿರುದು ತರಲು ರಾವಣೇಶ್ವರ ಕಾರಣನಾಗಿ ಹೋದ. ಅಂತಹ ರಾವಣ ಬರುವಾಗಲೇ ಎಲ್ಲ ತನ್ನ ದುಷ್ಟ ಜನರ ಹಾಗೂ ತನ್ನ ಎದುರಿರುವವರನ್ನು ಗಡಗಡನೆ ನಡುಗಿಸುತ್ತಿದ್ದಂತಹ ರಾವಣ ಆ ಬರುವಂತಹ ಚಂದವನ್ನು ಕಾಣುವುದೇ ಬೇರೆಯಾಗಿದ್ದಂತಹ ರಾವಣನಿಗೆ ಕಡೆ ಕಾಣುತ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕಾರಣವೂ ಕೂಡ ರಾವಣನೇ ಆಗಿದ್ದಾನೆ. ಆದರೆ ಏನು ಮಾಡಲು ಸಾಧ್ಯವಿಲ್ಲ. ಎಲ್ಲದಕ್ಕೂ ಒಂದು ಅಂತ್ಯ ಎಂಬುದು ಇದ್ದೇ ಇರುತ್ತದೆ. ಪ್ರಾರಂಭ ಹೇಗೆ ಆಯಿತು? ನಮ್ಮದು ದಾನವ ಸಾಮ್ರಾಜ್ಯದ ಪ್ರಾರಂಭ ಹೇಗೆ ಆಯಿತು? ಕಾಡಿನಿಂದ ಅಲ್ಲವೇ? ರಾವಣೇಶ್ವರ ಕಷ್ಟಪಟ್ಟು ತನ್ನ ಒಂದೊಂದೇ ಮೆಟ್ಟಿಲನ್ನು ಇಡುತ್ತಾ ಯಾರು ತನ್ನ ಜೀವನದಲ್ಲಿ ಏನನ್ನು ಸಾಧಿಸಬೇಕೋ ಅದರ 2 ಅಂಗುಳ ಕೆಳಗೆ ಇದ್ದಾರೆ ನನ್ನ ತಂದೆಯಾದಂತಹ ರಾವಣೇಶ್ವರ. ಅದಕ್ಕಾಗಿ ನಾನು ಹೆಮ್ಮೆಯಿಂದ ಹೇಳುತ್ತೇನೆ, ನಾನು ರಾವಣೇಶ್ವರನ ದ್ವಿತೀಯ ಪುತ್ರನೆಂಬುದಕ್ಕಾಗಿ. ಆಗಲಿ, ಏನು ಮಾಡಲು ಸಾಧ್ಯವಿಲ್ಲ. ಈಗ ನಾನು ಇಲ್ಲಿ ಬಂದದ್ದು ಯಾಕೆ? ಮೋಕ್ಷಕ್ಕಾಗಿ ಅಲ್ಲವೇ? ತಡ ಮಾಡಬಾರದು, ಒಳ್ಳೆಯ ಕೆಲಸಕ್ಕಾಗಿ. ಅದಕ್ಕಾಗಿ ಅಯ್ಯ ತಡವುದೇ ಅಂತಕ್ಕೆ ಅಷ್ಟು ಪಕ್ಕವಾಗಿ ಜಯ
ವಂದಿತ ಜನದೋತ್ತರಣ ಜಯ 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 ಅಯೋಧ್ಯಾದಿ ಪರಮ ರಾಮ ಜಯ 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 ಘನಶ್ಯಾಮ ರಘುಕುಲ ರವ ಸೋಮ ಜಯ ಜಯ ರಾಮ 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 ಜಯ 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 ದಶರಥ ರಾಮ ಅಯೋಧ್ಯ ರಾಮ ಕೌಸಲ್ಯ ರಾಮ ಸೀತಾರಾಮ ರಘುಕುಲ ರಾಮ ಜಗದ ದೇವರಾಮ ನೀನಾಗಿದ್ದೆ ರಾಮ. ಅವನನ್ನು ಸ್ತುತಿಸಲು ಪದಗಳೇ ಸಾಲದು. ರಾಮ ಎಂಬಂತಹ 2 ಅಕ್ಷರದ ಮಹಿಮೆಯೇ ಅಷ್ಟಾಗಿರುತ್ತದೆ. ಆಗಲಿ, ಏನು ಮಾಡಲು ಸಾಧ್ಯವಿಲ್ಲ. ಇನ್ನು ಏನು ಮಾಡುವುದು? ಅಂತ್ಯ ಬೇಕಲ್ಲವೇ? ಅದಕ್ಕಾಗಿ ಅಯ್ಯ ಅಯ್ಯ, ಈಗ ನನಗೆ ಜೀವನ ಸಾಕು ಎಂದು ತಿಳಿಯುತ್ತಾ ಇದೆ. ಯಾರಿಗೂ ಕೂಡ ಜೀವನ ಸಾಕು ಎಂಬುದಾಗಿ ಆಗುವುದಿಲ್ಲ. ಸಾಕು ಎನ್ನುವವನಿಗೆ ಬೇಕು ಎನ್ನುವನಿಗಿಂತ ಸಾಕು ಎನ್ನುವ ಮೇಲಲ್ಲ. ಬೇಕು ಎನ್ನುವನಿಗೆ ದಿನ ದಿನ ಕಳೆದಂತೆ ಅವನ ಇಚ್ಛೆಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಅದೇ ಅವನ ಪತನಕ್ಕೆ ದಾರಿಯಾಗುತ್ತದೆ. ಆದರೆ ನನಗೆ ಪತನ ಬೇಡ. ನನಗೆ ಈ ಪ್ರಪಂಚದಲ್ಲಿ ಉಳಿಯಬೇಕೆಂಬುದಕ್ಕಾಗಿಯೂ ಇಚ್ಛೆ ಇಲ್ಲ. ಅದಕ್ಕಾಗಿ ಇನ್ನು ಹುಟ್ಟಲು ಬಾರದು, ಮರಣವೂ ಬರಬಾರದು ಅಂಥವರ ಮೋಕ್ಷ ಪದವಿ ಪಡೆಯಬೇಕು. ಅಂದ್ರೆ ನೀ ಹೇಳುದು ಅತಿಕಾಯನಿಗೆ ಮೋಕ್ಷ. ಅತಿಕಾಯನಿಗೆ ಮೋಕ್ಷ ಹೇಗೆ ಎಂಬುದು ಪ್ರಶ್ನೆ ಅಲ್ವಾ? ಬ್ರಹ್ಮಾಸ್ತ್ರ ಎಂದು ಅಲ್ವಾ? ನೋಡು, ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ದಿ, ಇನ್ನು ಪ್ರಸಾದ ಸಿಗಲಿಲ್ಲ. ಪ್ರಸಾದ ರೂಪದಲ್ಲಿ ಎದ್ದಿದ್ದಾರೆ ಬ್ರಹ್ಮೇಶ್ವರ. ಬ್ರಹ್ಮಬಾಣವನ್ನು ಕೈಯಲ್ಲಿ ಹಿಡಿದೊಡನೆ ಅದರಲ್ಲಿ ಬ್ರಹ್ಮ ತೇಜವನ್ನು ಆಹ್ವಾನಿಸಿದ್ದೇನೆ. ತಗಿಸುವ ಧಡಿಸುವ ಆ ಬ್ರಹ್ಮ ತೇಜದ ಶರವನ್ನು ಅಕರ್ಣಾಂತವಾಗಿ ಸೆಳೆದು ನಿನಗೆ ಪ್ರಯೋಗಿಸಿದ್ದೇನೆ. ಶ್ರೀರಾಮ ರಾಮ ರಾಮೇತಿ ಮನೋರಮೆ ಸಹಸ್ರನಾಮ ತಪ್ಪಿಲ್ಲ ಶ್ರೀರಾಮ ನಾಮ ವರಾನನೆ ವರಾನ. ಯಾರೂ ಚಿಂತಿಸಬೇಡಿ. ಬಿಟ್ಟಂತ ಬ್ರಹ್ಮಾಸ್ತ್ರ ಆತನ ಶಿರವನ್ನು ಕತ್ತರಿಸಿದೆ. ದಡ ತುಂಡಾಗಿ ಭೂಮಿಯಲ್ಲಿ ಬಿದ್ದು ಹೊರಳಾಡುತ್ತಿದೆ. ಹಸುವು ನೀಗಿದರೂ ಆತನ ಆ ಶಿರವು ರಾಮನ ಪದತಳದಲ್ಲಿ ಬಿದ್ದು ಒಂದೇ ಸಮನೆ ಕಣ್ಣೀರನ್ನು ಸುರಿಸುತ್ತಿದೆ. ಮಾತಾಡುವುದಕ್ಕೆ ನಾಲಿಗೆ ಬಿದ್ದು ಹೋಗಿದೆ ಆತನಿಗೆ. ಅಂಥ ಪರಮ ವೈಷ್ಣವನಾದ ಅತಿಕಾಯನ ಆತ್ಮವು ಮೋಕ್ಷಗಾಮಿಯಾಗಲಿ, ಮೋಕ್ಷಗಾಮಿಯಾಗಲಿ, ಮೋಕ್ಷಗಾಮಿ. ಎಲ್ಲರಲ್ಲಿಯೂ ಈ ಪ್ರಸಂಗವನ್ನು ಹೇಳಿ ತೋರಿಸುವುದಕ್ಕೆ, ನೋಡಿ ತೋರಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಯೋಜಕರಿಗೂ ಧನ್ಯವಾದವನ್ನು ಹೇಳುತ್ತಾ, ಅವರಿಗೆ ಸ್ಥಳದಲ್ಲಿ ನೆಲೆಯಾಗಿರುವ ದೈವ ದೇವರುಗಳು ಸುಖ ಸಂತೋಷ ಸನ್ಮಂಗಲವನ್ನು ಉಂಟು ಮಾಡಿಕೊಳ್ಳಲಿ ಎಂದು ಕೇಳುತ್ತಾ ಮಂಗಲ ಪದಕ್ಕೆ ನಿಮ್ಮೆಲ್ಲರ ಅರ್ಪಣೆ. ಕ್ಷೇತ್ರ ಸ್ವಾಮಿಯಾದಂತಹ ಮಹಾವಿಷ್ಣುಮೂರ್ತಿ ದೇವರ ಸನ್ನಿಧಾನದಲ್ಲಿ ಜಾತ್ರೋತ್ಸವ ಈ ಸುಸಂದರ್ಭದಲ್ಲಿ ನಮ್ಮನ್ನು ಯಕ್ಷಗಾನ ತಾಳಮದ್ದಳೆ ಮೂಲಕ ವಿಶಿಷ್ಟ ಲೋಕಕ್ಕೆ ಅಂತ ಹೇಳಿದರೆ, ನಮ್ಮ ಶಂಕರಣ್ಣ ತುಂಬ ವರ್ಷಗಳಿಂದ ಸೇವಾ ರೂಪದಲ್ಲಿ ಕ್ಷೇತ್ರದಲ್ಲಿ ಯಕ್ಷಗಾನ ತಾಳಮದ್ದಳೆಯನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಹೇಳಿದರೆ ದೇವರ ಮೇಲಿನ ಭಕ್ತಿ, ನಮ್ಮ ಮೇಲಿನ ಪ್ರೀತಿ, ಇದರಿಂದಾಗಿ ಅವರ ಸಹ ಕಲಾವಿದರು ಕೂಡ
ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ, ಯಾಕಂತ ಹೇಳಿದರೆ ಕಲಾ ಸೇವೆ ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ, ಅದಕ್ಕೆ ಸಂಖ್ಯಾತ್ಮಕವಾದಂಥ ಪ್ರಶ್ನೆ ಇಲ್ಲ. ಆ ಸೇವೆಯನ್ನು ಮಾಡುವಂಥ ಮನೋಭಾವನೆ ಮುಖ್ಯ ಅಷ್ಟೇ. ಆ ಮನಸ್ಥಿತಿಯಲ್ಲಿ ಅಷ್ಟು ದೂರದಿಂದ ಬಂದು ಈ ಒಂದು ಸುಸಂದರ್ಭದಲ್ಲಿ ದೇವತಾ ಕಾರ್ಯ, ಇದು ಕಲಾ ಸೇವೆ, ಕಲಾಮಾತೆ ಸರಸ್ವತಿಯ ಕಾರ್ಯ ಎಂಬಂತಹ ಒಂದು ಶ್ರೇಷ್ಠ ಕಾರ್ಯವನ್ನು ಅನೇಕ ವರ್ಷಗಳಿಂದ ನಡೆಸ್ತಾ ಇರುವುದು ಮಾತ್ರವಲ್ಲ, ಕ್ಷೇತ್ರದಲ್ಲಿ ಅನವರತ ಸೇವೆ ಮಾಡುವ ಮೂಲಕವೂ ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇವತ್ತಿನ ಈ ಶುಭ ದಿನದಲ್ಲಿ ಜಾತ್ರೋತ್ಸವದ ಈ ಪ್ರಾರಂಭದ 2ನೇ ದಿವಸದಲ್ಲಿ ನವ ಕರ್ನಾಟಕ ಯಕ್ಷಗಾನ ಮಂಡಳಿ ಬಾಯಾರು, ಇದರ ಸಹ ಸದಸ್ಯರು, ಕಲಾವಿದರ ಎಲ್ಲ ಪರಿಚಯಗಳನ್ನು ಹೇಳಲಿಕ್ಕೆ ಗೊತ್ತಿಲ್ಲ. ಭಾಗವತಗಳು ಅದ್ಭುತವಾಗಿ, ಅದು ಕೂಡ ಇಲ್ಲಿ ಬರುವ ಅವರ ಸುಪುತ್ರ ಬಹಳ ಚೆನ್ನಾಗಿ, ಯಾಕಂತ ಹೇಳಿದರೆ ಅತಿಕಾಯ ಮೋಕ್ಷ ಅಂತ ಹೇಳಿದರೆ ಬಹಳ ಭಕ್ತಿ ಪ್ರಧಾನವಾದಂತಹ, ಹಾಗೆ ಸಾಹಸ ಪ್ರಧಾನವಾದಂತಹ, ಹಾಗೆ ಅದರಲ್ಲಿ ತುಂಬ ನೀತಿ, ಆ ರಸ ಎಲ್ಲ ಒಂದು ಆ ಸಾಹಸ ಮನುಷ್ಯ ಜೀವನದಲ್ಲಿ ಹೇಗೆ ಮನುಷ್ಯನಿಗೆ ಯಾವುದೆಲ್ಲ ಬೇಕು, ಆ ಕಥೆಯಲ್ಲಿ ನವರಸಗಳಿದ್ದರೆ ನಮಗೆ ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳುವಂಥ ಒಂದು ಉದಾತ್ತವಾದಂಥ ಒಂದು ಪ್ರಸಂಗ ನಮಗೆಲ್ಲ ನೋಡಲಿಕ್ಕೆ ಇದಾಗಿ ಸ್ವಲ್ಪ ಸಮಯದಲ್ಲಿ ಕೇಳಿದರೂ ಕೂಡ ಅದು ಬಹಳವಾದಂಥ ನಮಗೆ ಒಂದು ಖುಷಿಯನ್ನು ಕೊಟ್ಟಂತಹ ಸಂದರ್ಭ. ಭಾಗವತರು ಅವರ ಹಾಗೆ ಲಕ್ಷ್ಮಣನ ಪಾತ್ರಧಾರಿಗಳು ಬಹಳ ಮನಮುಟ್ಟುವಂತೆ, ಸಂಖ್ಯೆ ಕಡಿಮೆ ಆದರೂ ಮನಸ್ಸಿಗೆ ತಟ್ಟುವಂತಹ ಒಂದು ವಿಚಾರಗಳನ್ನು ಇಲ್ಲಿ ತುಂಬ ರಸವತ್ತಾಗಿ, ಆ ಭಾವಪೂರ್ಣವಾಗಿ ಆ ಮೂಲಕ ತಾಳಮದ್ದಳೆ ಮೂಲಕ ನಮಗೆಲ್ಲ ಉಣಬಡಿಸಿದ್ದಾರೆ. ಅವರ ಆ ನವ ಕರ್ನಾಟಕ ಯಕ್ಷಗಾನ ಕಲಾಮಂಡಳಿಗೆ ಕ್ಷೇತ್ರ ಸ್ವಾಮಿಯಾದಂತಹ ಮಹಾವಿಷ್ಣುಮೂರ್ತಿ ದೇವರು, ಪರಿವಾರ ಮಹಾಶಕ್ತಿಗಳು, ಹಾಗೆ ಅವರು ಆರಾಧನೆ ಮಾಡುವಂತಹ ದೇವರು, ಗ್ರಾಮ ದೇವರು ಎಲ್ಲರೂ ಕೂಡ ಸರ್ವ ರೀತಿಯ ಅನುಗ್ರಹವನ್ನು ಪ್ರಾಪ್ತಿ ಮಾಡಲಿಕ್ಕೆ ಕೇಳಿಕೊಳ್ಳುತ್ತಾ ಈ ಶುಭ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಈ ಸೇವೆಯನ್ನು ಸಲ್ಲಿಸಲಾಗಿ ಅವರಿಗೆ ಕ್ಷೇತ್ರದ ಆಡಳಿತ ಸಮಿತಿ ಪರವಾಗಿ ಪ್ರೀತಿಪೂರ್ವಕವಾದಂತಹ ಹಾಗೆ ಗೌರವಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇವೆ. ಇನ್ನು ಮುಂದೆ ಕೂಡ ಅನೇಕ ಸಮಯದವರೆಗೆ ಹಾಗೆ ಬಹುಕಾಲ 10 ದಿಕ್ಕಿನಲ್ಲಿ ಮುತ್ತಿನ ಹಾಗೆ ಒಳ್ಳೆ ರೀತಿಯಲ್ಲಿ ಈ ಕಲಾ ಸೇವೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವರು. ಕಲ್ಯಾಣಾಬ್ಜುಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳೋ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಅಂಬಿಕೆ ದೇವಿ ನಾರಾಯಣಿ ನಮೋಸ್ತುತೇ. ಕರದೊಳು ಪರಜೋ ಪಾಶಾ ಕುಜಾಧಾರಗೆ ಹರುಷದಿ ಭಕ್ತರ ಹೊರಗುವರೆಗೆ ಉರಗಭೂಷಣನ ಕುಮಾರ ಕಯವದನನ ಚರಣ ಕಮಲಗಳಿಗೆ ಆರತಿ ಎತ್ತಿದೆ, ಆರತಿ ಬೆಳಗಿದೆ, ಆರತಿ ಎತ್ತಿದೆ.